ಮೊದಲ ಗುರುವಿಗೆ ಗುರು ನಮನ ಕಾರ್ಯಕ್ರಮ ಇದು ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಕರಳು ಹಿಂಡುವ ಘಟನೆ ಜರುಗಿತು. ವೀಕ್ಷಕರೇ, ಅದೇನೋ ಅಂತೀರಾ? ಹಾಗಾದರೆ ಕೇಳಿ. ಮೊದಲ ಗುರುವಿಗೆ ಗುರು ನಮನ ಅಂದರೆ ಗುರುಪೂರ್ಣಿಮೆಯ ಕಾರ್ಯಕ್ರಮ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಚವಡಿಹಾಳದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ 70ರಿಂದ 80 ತಾಯಂದಿರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವಿನಿಂದ ಪಾದಪೂಜಾ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಅಚಾನಕ ಈ ಸಂದರ್ಭದಲ್ಲಿ ಚೆನ್ನಪ್ಪ ಕರಿಕಿ 8ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯು ಈಗಾಗಲೇ ತನ್ನ ಹೆತ್ತ ತಾಯಿಯನ್ನು ಕಳೆದುಕೊಂಡಿದ್ದ. ಆ ಕಹಿ ಘಟನೆಯ ನೆನೆಸಿಕೊಂಡು ನನ್ನ ತಾಯಿ ಇದ್ದರೆ ನಾನು ಪಾದಪೂಜೆ ಮಾಡುತ್ತಿದ್ದೆ ಎಂದು ಕಲ್ಪಿಸಿಕೊಂಡು ತನ್ನ ಸ್ನೇಹಿತರು ಅವರವರ ತಾಯಿಯ ಪಾದಪೂಜೆ ಮಾಡುವ ದೃಶ್ಯ ಕಣ್ಣಾರೆ ಕಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ತಾಯಿಯನ್ನು ನೆನಪಿಸಿಕೊಂಡು ಒಂದೇ ಸವನೆ ಅಳುತ್ತಿದ್ದನು. ಈ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಗುರುಬಸವ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಮಧುಮತಿ ಅಭಿಮನ್ಯು ಬಿರಾದಾರ್ ಇವರು ಮಗುವನ್ನು ಹತ್ತಿರ ಕರೆದು, ನೋಡು ಮಗು, ನಿನ್ನ ತಾಯಿಯು ಇರದಿದ್ದರೆ ಏನಾಯಿತು? ನಾನು ನಿನ್ನ ತಾಯಿ ಅಲ್ಲವೇ? ಆ ಸ್ಥಾನ ನಾನು ತುಂಬುವೆ. ಚಿಂತಿಸದಿರು ಮಗು ಎಂದು ಅಳುವ ಮಗುವಿನ ಕಣ್ಣೀರು ಒರೆಸಿ ಮಗುವನ್ನು ಅಪ್ಪಿಕೊಂಡು ವೇದಿಕೆ ಮೇಲೆ ಕರೆದುಕೊಂಡು ತನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಚೆನ್ನಪ್ಪ ಕರಿಕಿ ಈ ಮಗು ನನ್ನದು, ಇದು ನನ್ನ ಮಗು ಎಂದು ಅರಿತುಕೊಂಡು ಪಾದಪೂಜೆಯನ್ನು ಮಾಡಿಕೊಂಡರು. ಚೆನ್ನಪ್ಪನು ಅತಿ ಆನಂದದಿಂದ ತನ್ನ ತಾಯಿಯ ಸ್ವರೂಪದಲ್ಲಿ ಮಧುಮತಿ ಬಿರಾದಾರ್ ಇವರನ್ನು ಕಣ್ತುಂಬ ನೋಡಿ ಪಾದಪೂಜೆ ಮಾಡಿ ತನ್ನ ಹೆತ್ತ ತಾಯಿಯನ್ನು ನೆನೆದುಕೊಳ್ಳುತ್ತಾ ಆಶೀರ್ವಾದ ಪಡೆದುಕೊಂಡನು. ಆಗಮಿಸಿದ ಸಮಸ್ತ ಪಾಲಕರ ಕಣ್ಣು ಒದ್ದೆಯಾಗಿದ್ದವು. ಕರಳು ಹಿಂಡುವ ಘಟನೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿತು. ಆದರೂ ಸಹಿತವಾಗಿ ಆ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮಧುಮತಿ ಅಭಿಮನ್ಯು ಬಿರಾದಾರಿವರು ಆ ಮಗುವಿನ ತಾಯಿಯ ಸ್ಥಾನವನ್ನು ಹೊತ್ತುಕೊಂಡರು. ಮಗುವಿಗೆ ಹೆತ್ತ ತಾಯಿ ಎಷ್ಟು ಅದ್ಭುತ ಮತ್ತು ಎಷ್ಟು ಪ್ರಮುಖ ಅಲ್ಲವೇ ವೀಕ್ಷಕರೇ? ಇವರೊಂದಿಗೆ ವೇದಿಕೆಯ ಮೇಲೆ ಅಧ್ಯಕ್ಷರಾದ MB ಬಿರಾದಾರ್, ನಿರ್ದೇಶಕರಾದ ಮಧುಮತಿ A ಬಿರಾದಾರ್, ಡಾಕ್ಟರ್ ರಾಜೇಶ್ವರಿ ಕಡ್ಕೋಳ್, ಪ್ರೊಫೆಸರ್ ಆ್ಯಂಡ್ HOD ಆ್ಯಂಡ್ ಡೀನ್ ಡಿಪಾರ್ಟ್ಮೆಂಟ್ ಆಫ್ ಕಾಯಾ ಚಿಕಿತ್ಸಾ, ಡಾಕ್ಟರ್ BNM ರೂರಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ PEC ರಿಸರ್ಚ್ ಸೆಂಟರ್ ವಿಜಯಪುರ, ಜೊತೆಗೆ AS ಪಾಟೀಲ್ ಆಡಳಿತಾಧಿಕಾರಿಗಳು, JP ಪಾಟೀಲ್ ಮುಖ್ಯ ಗುರುಮಾತೆ, ಚಂದ್ರಶೇಖರ್ ಅಕ್ಲೋಟೆ ಪ್ರಾಂಶುಪಾಲರು, AM ಮುಚ್ಚಂಡಿ ಮುಖ್ಯ ಗುರುಗಳು. ಕಾರ್ಯಕ್ರಮವು ಸ್ಪಂದನಾ ಭಜಂತ್ರಿ ಹಾಗೂ ಭಕ್ತಿ ಚವ್ಹಾಣ್ ಇವರಿಂದ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಪ್ರಾಸ್ತಾವಿಕವಾಗಿ ಮುಖ್ಯ ಗುರುಗಳಾದ JP ಪಾಟೀಲ್ ಮಾತನಾಡಿದರು. ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕುಮಾರಿ ಉಷಾಮಠ್, ತಯಾಬ ಕರೋಶಿ, ಸೌಮ್ಯ ಮಂದೇವಲ್ಲಿ, ಸ್ಪಂದನಾ ಭಜಂತ್ರಿ, ಮಾನವಿಕಾ ಚವ್ಹಾಣ್, ತನಿಷ್ಕಾ ಹಿರೇಮಠ್ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅತಿಥಿಗಳಾದ ಡಾಕ್ಟರ್ ರಾಜೇಶ್ವರಿ ಕಡ್ಕೋಳ್ ಇವರು ಈ ವಿಷಯವನ್ನು ಕುರಿತು, ತಾಯಿಯ ಮಹತ್ವತೆಯನ್ನು ಕುರಿತು, ಜೊತೆಗೆ ಗುರುಪೂರ್ಣಿಮಾ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ನಂತರ ಅಧ್ಯಕ್ಷರಾದ ಶ್ರೀ MB ಬಿರಾದಾರ್ ಸರ್ ಅವರು ಅಧ್ಯಕ್ಷೀಯ ಸಮಾರೋಪ ಭಾಷಣವನ್ನು ನೆರವೇರಿಸಿದರು. ಒಟ್ಟಿನಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ವೀಕ್ಷಕರೇ, ಚೆನ್ನಪ್ಪ ಕರಿಕೆಯು ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಮಧುಮತಿ A ಬಿರಾದಾರ್ ಇವರಿಂದ ಯಾವ ರೀತಿಯಾಗಿ ಪೂಜಾ ಕಾರ್ಯಕ್ರಮ ಜರುಗಿತು ತಾವೆಲ್ಲರೂ ನೋಡಬೇಕಲ್ಲವೇ? ಆ ಮಗುವಿನ ಕಣ್ಣೀರನ್ನು ಒರೆಸಿ ಅವರ ತಾಯಿಯ ಸ್ಥಾನವನ್ನು ತುಂಬಿಕೊಂಡು ಮಗುವಿನಿಂದ ತಾಯಿಯ ಪಾದಪೂಜೆ ಮಾಡಿಸಿಕೊಂಡು ಮಗುವಿಗೆ ಆಶೀರ್ವದಿಸಿದ ಒಂದು ಘಟನೆಯು ಬಹಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡಬಹುದು. ಹಾಗಾದರೆ ವೀಕ್ಷಕರೇ, ಆ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಜರುಗಿತು ನೀವು ಕೂಡಿ ನೋಡೋಣ ಬನ್ನಿ. ಮೊದಲ ಗುರುವಿಗೆ ಗುರು ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ನಿಮಿತ್ತವಾಗಿ ಆಗಮಿಸಿರುವಂಥ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MB ಬಿರಾದಾರ್ ಸರ್, ಅಧ್ಯಕ್ಷರು ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಯಾಳ್ ಇವರಿಗೂ ಕೂಡ ಈ ವೇದಿಕೆಯ ಪರವಾಗಿ, ಈ ಮುದ್ದು ಮಕ್ಕಳ ಪರವಾಗಿ ಹಾಗೂ ಬೋಧಕೇತರ ಸಿಬ್ಬಂದಿಯ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇವರಿಗೆ
ಪ್ರೌಢ ವಿಭಾಗದ ಗಣಿತ ಶಿಕ್ಷಕರಾಗಿರ್ತಕ್ಕಂಥ SM ಬಿರಾದರ್ ಸರ್ ಅವರು ಹೂಗುಚ್ಛವನ್ನು ಕೊಟ್ಟು ಅವರಿಗೇನಪ್ಪ ಅಂದರೆ ಸ್ವಾಗತಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಕಡ್ಕೋಳ್ MD ಆಯುರ್ವೇದಿಕ್ ಕಾಲೇಜ್ ವಿಜಯಪುರ ಇವರಿಗೆ ಈ ವೇದಿಕೆ ಪರವಾಗಿ, ಈ ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕಿಯರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಮಾತೆಯರಾಗಿರ್ತಕ್ಕಂಥ JP ಪಾಟೀಲ್ ಮೇಡಮ್ ಅವರು ಮತ್ತು ಕಾಲೇಜ್ ವಿಭಾಗದ ಉಪನ್ಯಾಸಕಿಯರಾಗಿರ್ತಕ್ಕಂಥ ರಶ್ಮಿ ಮೇಡಮ್ ಅವರು ಬಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಇಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಅದೇ ರೀತಿ ಗುರುಗಳನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಹೃದಯಪೂರ್ವಕವಾಗಿ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಸಂಸ್ಥೆಯ ಘನಾಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಆಡಳಿತಾಧಿಕಾರಿಗಳಿಗೂ ಮತ್ತು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರಿಗೂ ಹಾಗೂ ನಮ್ಮ ಸಂಸ್ಥೆಗೆ ಚಿಲುಮೆ ಆಗಿರುವಂತಹ ನಮ್ಮ ನಿರ್ದೇಶಕರಾದಂಥ ಮಧುಮತಿ A ಬಿರಾದಾರ್ ಮೇಡಮ್ ಅವರಿಗೂ, ಜೊತೆಗೆ ನಮ್ಮ ಕಾಲೇಜ್ ವಿಭಾಗದ ಪ್ರಾಂಶುಪಾಲರಾದಂಥ ಅಕ್ಲೋಟಿ ಸರ್ ಅವರಿಗೂ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದಂಥ AM ಮುಚ್ಚಂಡಿ ಗುರುಗಳು ಹಾಗೂ ನಮ್ಮ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆದಂಥ ಅಭಿಮನ್ಯು ಸರ್ ಅವರಿಗೂ ಮತ್ತು ವೈಷ್ಣವ್ ಮೇಡಮ್ ಅವರಿಗೂ, ಹಾಗೆ ವಿಶೇಷ ಅಂದರೆ ಇವತ್ತಿನ ವಿಶೇಷ ಆಹ್ವಾನಿತರು ನಮ್ಮ ಮುಖ್ಯ ಅತಿಥಿಗಳಾದಂತಹ ಎಲ್ಲ ತಾಯಂದಿರಿಗೂ ತಂದೆಯಂದಿರಿಗೂ ಹಣೆಮಣಿದು ನಮಿಸುತ್ತಾ ನನ್ನ ಇಂದಿನ ಕಾರ್ಯಕ್ರಮದ ಉದ್ದೇಶದ ಕುರಿತು ಎರಡು ಸಾಲುಗಳಲ್ಲಿ ಮಾತಾಡಿ ಮುಗಿಸ್ತಾ ಇದ್ದೇನೆ. ಇಂದು ಗುರು ಪೌರ್ಣಿಮೆ. ನಾವೆಲ್ಲರೂ ಕೂಡ ಗುರುಗಳನ್ನು ನೆನೆಸ್ತೀವಿ. ಗುರು ಅಂದರೆ ಕತ್ತಲೆಯಿಂದ ಬೆಳಕಿನತ್ತ ನಡೆಸುವವನೇ ಗುರು. ಗುರು ಎಂದರೆ ಶಾಲೆಯಲ್ಲಿ ಕಲಿಸುವಂಥ ಒಬ್ಬ ಶಿಕ್ಷಕ ಮಾತ್ರನಲ್ಲ, ನಮ್ಮ ತಪ್ಪುಗಳನ್ನು ತಿದ್ದಿ ಒಳ್ಳೆ ಮಾರ್ಗದತ್ತ ಒಯ್ಯುವಂಥ ಪ್ರತಿಯೊಬ್ಬರೂ ಕೂಡ ನಮಗೆ ಗುರು ಆಗಿರ್ತಾರೆ. ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಬಂದಾರಂದ್ರೆ ಅವರನ್ನು ನಮ್ಮ ಗುರು ಅಂತಲೇ ನಾವು ಸ್ವೀಕಾರ ಮಾಡಬೇಕು. ಒಳ್ಳೆಯದನ್ನು ಕಲಿಸ್ಕೊಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಈ ವೇದಿಕೆ ಮೇಲೆ ತಮ್ಮೆಲ್ಲರ ಮುಂದೆ ಈ ಸಂಸ್ಥೆಗೆ ನಾನು ಬಂದ ನಂತರ ಕಂಡುಕೊಂಡಂಥ ಈ ಇಬ್ಬರು ಮುಖ್ಯ ಗುರುಗಳಿದ್ದಾರೆ ನನ್ನ ಜೀವನದಲ್ಲಿ. ಅದು ಮೊದಲನೇದಾಗಿ MB ಬಿರಾದಾರ್ ಗುರುಗಳು. ನಾನು ಒಬ್ಬ ಶಿಕ್ಷಕಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೂ ಕೂಡ, ನಾವು ಒಬ್ಬ ಅಧ್ಯಕ್ಷ ಆದರೂ ಕೂಡ ನನ್ನ ಹಲವಾರು ತಪ್ಪು ತಡೆಗಳನ್ನು ತಿದ್ದಿ ನನಗೆ ಇನ್ನಷ್ಟು ಒಳ್ಳೆ ಮೂರ್ತಿಯನ್ನಾಗಿ ಮಾಡಲಿಕ್ಕೆ ಸಹಕಾರ ಮಾಡಿದಂಥ ಆ ಗುರುಗಳಿಗೂ ಈ ವೇದಿಕೆ ಮುಖಾಂತರ ಹಣೆಮಣೆದು ನಮಸ್ಕರಿಸ್ತೇನೆ.
ಎರಡನೇದಾಗಿ AS ಪಾಟೀಲ್ ಗುರುಗಳು ಪ್ರತಿಯೊಂದು ಹೆಜ್ಜೆಯಲ್ಲಿನೂ ಕೂಡ ನನ್ನನ್ನು ಧೈರ್ಯವನ್ನು ತುಂಬಿ ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಹೆಣ್ಮಕ್ಳು ಇದ್ದರೂ ಕೂಡ ಯಾವ ರೀತಿ ನೀವು ಫೇಸ್ ಮಾಡಬೇಕು, ಸೊಸೈಟಿ ಒಳಗೆ ಯಾವ ರೀತಿ ಪಾಠ ಮಾಡಬೇಕು, ಮಕ್ಕಳ ಜೊತೆಗೆ ಯಾವ ರೀತಿ ಇರಬೇಕು ಅಂತ ಪ್ರತಿಯೊಂದು ಕ್ಷಣಕ್ಕೂ ಧೈರ್ಯ ತುಂಬಿ ನನ್ನನ್ನು ಈ ರೀತಿಯಾಗಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಅವರು ಕೂಡ ನನ್ನ ಒಂದು ಗುರುಗಳೇ. ಅವರಿಗೂ ಕೂಡ ಈ ಸ್ಥಾನದಲ್ಲಿ ಒಂದು ಹಣೆಮಣದ ನಮಸ್ಕಾರವನ್ನು ತಿಳಿಸ್ತಾ ಇದ್ದಾನೆ. ಯಾಕಂದರೆ ನಾವು ಗುರು ಅನ್ನೋದನ್ನು ಪ್ರತಿಯೊಬ್ಬರು ನಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಆ ಗುರು ಇವತ್ತಿನ ದಿನ ನಮ್ಮ ಮಕ್ಕಳು ಕೂಡ ಏನಪ್ಪ ಅಂತಂದರೆ ಗುರುಗಳಲ್ಲಿ ಕೂಡ ಭಕ್ತಿಯನ್ನು ಕಮ್ಮಾಗಿದೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿ ಮೇಲೇನೂ ಕೂಡ ಅವರ ಪ್ರೀತಿ ಗೌರವ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಅವರೆಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಬರೀ ಮೊಬೈಲ್. ಇವತ್ತು ನೋಡಿರಿ, ಮೊಬೈಲ್ ಬಿಟ್ಟರೆ ನೀವು ಏನೋ ಮಮ್ಮಿ ಪಪ್ಪ ಬಿಟ್ಟಿರೋಂದ್ರೆ ಇರ್ತಾರೆ, ಮೊಬೈಲ್ ಬಿಟ್ಟಿರಲ್ರಿ ಅವರು. ಆ ರೇಂಜಿಗೆ ಆಗಿದ್ದಾರೆ. ಅದಕ್ಕೆ ತಾಯಿಯಂದಿರು ತಂದೆಯಂದಿರು ಏನು ಅಂದ್ರೆ ಅವ್ರ ಮಹತ್ವ ಏನು ಅನ್ನೋದು ಅವ್ರಿಗೆ ಇವತ್ತು ಗೊತ್ತಾಗಲ್ಲ. ಇವತ್ತು ನಾವು ತಂದೆ ತಾಯಿ ಎಲ್ಲ ಇದ್ದೀವಿ, ಅವರ ಒಂದು ಪೂರೈಕೆಗಳನ್ನೆಲ್ಲ ಈಡೇರಿಸ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಮಹತ್ವ ಅವರಿಗೆ ಅರಿವಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಚಿಕ್ಕ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಆದರೆ ಚಿಕ್ಕದಾದರೂ ಕೂಡ ಒಂದು ಮಹತ್ವವಾದ ಕಾರ್ಯ. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ನನ್ನ ಮೊದಲ ಗುರುವಿಗೆ ಗುರುನಮನ. ತಮ್ಮೆಲ್ಲರಿಗೂ ಗೊತ್ತಿರುವಂತನೇ ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ನಾವೆಲ್ಲ ಹೇಳ್ತೀವಿ. ಸೊ ಮಗು ಹುಟ್ಟಿದ ಕೂಡಲೇ ಮೊದಲು ಕರೆಯೋದು ಅಮ್ಮ. ಅಮ್ಮ ಅಂತ ಕರೆಯೋದನ್ನು ಹೇಳ್ಕೊಡೋಳೆ ಅಮ್ಮ. ಪ್ರತಿಯೊಂದು ದಿನವೂ ತನ್ನ ತಾಯಿ ಏನಪ್ಪ ಅಂತಂದರೆ ಇವತ್ತಿರುವಂಥ ಗೃಹಿಣಿಯರು ಏನಪ್ಪ ಅಂದರೆ ಪ್ರತಿಯೊಂದು ದಿನ ಒಂದು ತಾಯಿಯಾಗಿ ಕೆಲಸ ಮಾಡ್ತಾಳೆ, ಒಂದು ಡಾಕ್ಟ್ರಾಗಿ ಕೆಲಸ ಮಾಡ್ತಾರೆ, ನರ್ಸಾಗಿ ಕೆಲಸ ಮಾಡ್ತಾರೆ. ಮನೆಯಲ್ಲಿರುವಂಥ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪ್ರತಿಯೊಂದು ಕೆಲಸವನ್ನು ನಿಭಾಯಿಸುವಂಥವಳು ಜವಾಬ್ದಾರಿ ತಾಯಿಯಾಗಿರ್ತಾರೆ. ಹಾಗಂತ ತಂದೆ ಪಾತ್ರ ಇಲ್ಲ ಅಂತಲ್ಲ. ತಂದೆ ಎಂದರು ಪ್ರತಿಯೊಬ್ಬರು ಮಗುವಿಗೆ ಕಟ್ಟುನಿಟ್ಟಾಗಿ ಬೆಳೆಸುವಲ್ಲಿ ಪಾತ್ರ ಮುಖ್ಯವಾದದ್ದು ತಂದೆಯರ್ದಿರ್ತದೆ. ಅವರು ಪೂರೈಕೆಗಳನ್ನು ಈಡೇರಿಸುವಂಥದ್ದು ತಂದೆ ಪಾತ್ರ ಆಗಿರ್ತದೆ. ಆದರೆ ತಂದೆಗಿಂತನೂ ಹೆಚ್ಚಾಗಿ ಮಕ್ಕಳ ಜೊತೆಗೆ ಸಮಯ ಕಳೆಯೋದು ಯಾರು ಅಂದರೆ ನಮ್ಮ ತಾಯಿಯಂದಿರು. ತಾಯಿ ಅದೇನೋ ಹೇಳ್ತೀವಲ್ಲ ನಾವು, ನೂಲಿನಂತೆ ಸೀರೆ ತಾಯಿಯಂತೆ ಮಗು ಅಂತ. ಹಾಗೆ ನಾವು ಯಾರಾದರೂ ಮೊದಲನ್ನ ದೂಷಿಸ್ತಾರೆ ಅಂದರೆ ಮೊದಲೇ ನಿಮ್ಮಮ್ಮ ಹೆಂಗದ, ನಿಮ್ಮ ಅವ್ನಂಗಿದ್ದಿ ಅಂತ ಬೈತಿರ್ತಾರೆ ನಮ್ಮ ಆಡು ಭಾಷೆ ಒಳಗೆ. ಹಾಗಾಗಿ ನಾವು ಸಂಸ್ಕಾರ ಜಾಸ್ತಿ ಯಾರು ನಮ್ಮ ತಾಯಂದಿರು ಕೊಡ್ತಾ ಇರ್ತೀವಿ. ಅದಕ್ಕೆ ನಾವು ಈಗ ನಮ್ಮ ಶಾಲೆಯಲ್ಲಿ ಕಲಿಯತಕ್ಕಂಥ ಮಕ್ಕಳಿಗೆ ನಾವು ನೋಡಿದ್ದೀವಿ ಸಾಕಷ್ಟು. ನಾವು ಬೇರೆ ಸ್ಕೂಲು ಬೇರೆ ಮಕ್ಕಳಿಗೆ ನೋಡಿದಾಗ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಇದೆ, ನಾವು ಅದನ್ನು ಗಮನಿಸಿದ್ದೀವಿ. ನಾವು ಬೇರೆ ಶಾಲೆ ಮಕ್ಕಳಿಗೆ ನೋಡಿದ್ರೆ ನಮ್ಮ ಮಕ್ಕಳು ಯಾವುದೇ ರೀತಿ ಹೊರಗಡೆ ಅಚಾತುರ್ಯವಾದ ಕೆಲಸಗಳನ್ನು ಮಾಡಲ್ಲ. ನಾವು ಪ್ರತಿ ಸಲ ಅವರಿಗೆ ಹೊರಗಡೆ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಅಲ್ಲಿ ಕೂಡ ಅಚ್ಚುಕಟ್ಟಾಗಿ ಇರ್ತಾರೆ. ಅದು ನಮ್ಗೆ ಖುಷಿ ಅದ. ಯಾಕಂದರೆ ಅವ್ರ ಹಿಂದೆ ಇರೋರು ಯಾರು? ತಾಯಂದಿರು. ನೀವು ಕೂಡ ಶಾಲೆಯಲ್ಲಿ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋ ಮಾರ್ಗದರ್ಶನ ಮಾಡಿ ಕಳಿಸ್ತಾ ಇದ್ದೀರಿ. ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ಕೃತಜ್ಞತೆ ತೋರಿಸೋಕ್ಕೋಸ್ಕರ ಇವತ್ತು ನಿಮ್ಮ ಮಗುವಿನಿಂದನೇ ನಿಮಗೆ ಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಮೊದಲ ಗುರುವಿಗೆ ಗುರುನಮನ. ಈ ನಮನವನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೂ ಚಿರಋಣಿಯಾಗಿ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಮುಖಾಂತರ ಮತ್ತೊಮ್ಮೆ ಮುಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಮುಂದಿನ ಕಾರ್ಯಕ್ರಮವನ್ನು SM ಬಿರಾದರ್ ಅವರು ನಡೆಸಿಕೊಡ್ತಾರೆ. ಧನ್ಯವಾದಗಳು. ಎಂದು ಹೇಳಲಿ, ಆ ಮನಸ್ಸಿನ ಉಲ್ಲಾಸಕ್ಕೆ ಏನೆಂದು ಕರೆಯಲಿ, ಉಕ್ಕುವ ಮಾತೃಭಾವಕ್ಕೆ ಏನೆಂದು ಹೆಸರಿಸಲಿ. ಹಾಗಾದರೆ ಎಲ್ಲರಿಗೂ ಮುಂಜಾನೆಯ ಶುಭೋದಯ. ನನ್ನ ಹೆಸರು ಉಷಾ ಮಠ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸನಾಗಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ ಮತ್ತು ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ, ಗೆಳತಿಯರೇ, ಅವರಿವರೆಲ್ಲದ ಎಲ್ಲ ಅಮ್ಮಂದಿರಿಗೂ ಗುರುಪೂರ್ಣಿಮದ ಹಾರ್ದಿಕ ಶುಭಾಶಯಗಳು. ಇಂದು ಗುರುಪೂರ್ಣಿಮಾ ದಿನ. ಮೊದಲು ಗುರುವೇ ತಾಯಿ. ಅಮ್ಮನ ತ್ಯಾಗ ಪ್ರೀತಿಗೆ ಗೌರವ ಸಲ್ಲಿಸುವ ದಿನ ಇದು. ಒಂದು ದಿನಕ್ಕೆ ಮೀಸಲಲ್ಲ. ಅಮ್ಮ, ಈ ಒಂದು ಪದವೇ ಅಮೃತ. ಅಮ್ಮ ಎಂದರೆ ಸಂಜೀವಿನಿ. ಅಮ್ಮನ ಮಾತೆ ಜೇನಿಗಿಂತಲೂ ಸಿಹಿ. ಈ ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ. ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬುದು ಬರೀ ಮಾತಲ್ಲ, ಅದು ನಿಜ ಕೂಡ. ಅಮ್ಮ ಜೊತೆಗಿದ್ದರೆ ನೂರಾನೆಯ ಬಲ ಇದ್ದಂತೆ. ಕಷ್ಟ ಬಂದಾಗ ಸಂತೈಸಿದವರು ಅಮ್ಮ. ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವರು ಅಮ್ಮ. ಎಡವಿ ಬಿದ್ದಾಗ ಕೈ ಕೊಟ್ಟು ಮೇಲೆ ಎತ್ತುವರು ಅಮ್ಮ. ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗಳೆದು ಕಣ್ಣೀರು ಒರೆಸುವರು ಅಮ್ಮ. ಸಾಧನೆ ಮಾಡಿದಾಗ ಹಿರಿಯರಿಗೆ ಖುಷಿ ಪಡುವರು ಅಮ್ಮ. ಹೀಗೆ ಅಮ್ಮ ಎಂದರೇನೇ ಎಲ್ಲ. ಪ್ರತಿಕ್ಷಣವೂ ಕುಟುಂಬಕ್ಕಾಗಿ ತನ್ನ ಬದುಕನ್ನು ತೇಯುವರು ಅಮ್ಮ. ಬರೀ ಒಂದೆರಡು ಪದಗಳಲ್ಲಿ ತಾಯಿಯನ್ನು ಬಣ್ಣಿಸುವುದು ಕೂಡ ಸಾಧ್ಯವಿರುವ ಮಾತಲ್ಲ. ಯಾಕೆಂದರೆ ಎಲ್ಲರನ್ನೂ ಹೆತ್ತು ಸಾಕಿ ಸಲಹಿದ ಅಮ್ಮ ಎಂದರೆ
ಅಮ್ಮಂದಿರಿಗೆ ಇನ್ನೊಮ್ಮೆ ಮಗದೊಮ್ಮೆ ಗುರುಪೂರ್ಣಿಮೆದ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಕುಮಾರಿ ಉಷಾ ಮಠ್ ಇವರು ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ ತಯಾಬಾ ಕರೋಶಿ, 8ನೇ ತರಗತಿ ವಿದ್ಯಾರ್ಥಿನಿ. होने से जीवन में कोई गम नहीं होता, उसके होने से जीवन में कोई गम नहीं होता, एक माँ ही है, एक माँ का प्यार कभी कम नहीं होता. सबसे पहले मैं आप सभी को गुरु पूर्णिमा की हार्दिक शुभकामनाएं देती हूँ. मेरा नाम तैयबा करोशी है. मैं 8वीं कक्षा में पढ़ती हूँ. हम सभी जानते हैं कि आज गुरु पूर्णिमा है. हम सब जानते हैं कि माँ ही पहला गुरु होती है. तो मैं माँ के बारे में कुछ बोलना चाहती हूँ. माँ इस एक शब्द में पूरी दुनिया समाई हुई है. माँ के बिना परिवार ऐसा लगता है जैसे मानो परिवार में से एक कीमती हीरा गायब है. उसकी कीमत कोई नहीं लगा सकता. माँ है अपने बच्चों को जन्म देने के साथ साथ हमें संस्कार भी सिखाती है. माँ वो है जो अब खुद भूखी रह सकती है, अपने बच्चों को भूखे रहने नहीं देती. तो इसे माँ कहते हैं. सर पर जो हाथ फेरे तो हिम्मत मिल जाए. माँ एक बार मुस्कुरा दे तो जन्नत मिल जाए. इतना बोल के मेरे भाषण को मुक्त देती हूँ. जय हिंद, जय. ಇಲ್ಲಿವರೆಗೆ ಸೌಮ್ಯ ತಯಾಬಾ ಖರೋಶಿ ಅವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಮುಂದೆ ಸೌಮ್ಯ ಮಂದೇವಾಲಿ, 8ನೇ ತರಗತಿ ವಿದ್ಯಾರ್ಥಿನಿ, ವೇದಿಕೆ ಕಡೆಗೆ ಆಗಮಿಸಬೇಕು. ಸೌಮ್ಯ ಮಂದೇವಾಲಿ ಬೇಗನೆ ಆಗಮಿಸಬೇಕು. ಅವಳಿಗಾಗಿ ಏನನ್ನು ಕೂಡಿಡದವಳು, ತನಗಿಲ್ಲವೆಂದು ಕೊರಗದವಳು, ಸೋತಾಗ ಸದಾ ಜೊತೆಗೆ ನಿಂತವಳು, ನಮ್ಮ ನಗುವಲ್ಲೇ ತನ್ನ ಖುಷಿ ಕಂಡವಳು, ನಮಗಾಗಿಯೇ ಈ ಜೀವನ ಮೀಸಲಿಟ್ಟವಳು. ತಾಯಿಯ ಪ್ರೀತಿ ಅಮೂಲ್ಯ, ಅದು ಸೂರ್ಯನ ಬೆಳಕಿನಂತೆ ಪ್ರಪಂಚವನ್ನು ಬೆಳಗುತ್ತದೆ. ಅಮ್ಮನ ಮಡಿಲೆಂದರೆ ಅದು ಸ್ವರ್ಗದಂತೆ ಎನ್ನುವಂತೆ ಎಲ್ಲರಿಗೂ ಗುರು ಪೂರ್ಣಿಮಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸೌಮ್ಯ ಮಂದ್ಯಾವಲಿ, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ, ಗೆಳತಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಗುರು ಪೂರ್ಣಿಮಾ. ನಮ್ಮ ಮೊದಲ ಗುರು ತಾಯಿ. ಕಲ್ಲು ದೇವರಿಗೆ ದಿನ ಕೈ ಮುಗಿದು ಬರುವ ಬದಲು ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ಆಶೀರ್ವಾದ ತೆಗೆದುಕೊಳ್ಳಿ ಎಂದು ಹೇಳುತ್ತೇನೆ. ನನಗೆ ಉಸಿರು ಕೊಟ್ಟ ದೇವತೆ ನೀನು. ನನ್ನ ಉಸಿರು ಇರುವವರೆಗೂ ಮರೆಯಲ್ಲ ನಿನ್ನನ್ನು. ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಸಮುದ್ರದಷ್ಟು ಮಸಿ, ಆಗಸದಷ್ಟು ಹಾಳೆ ಕೂಡ ಖಾಲಿಯಾಗುತ್ತದೆ. ಒಂದೇ ಮಾತಲ್ಲಿ ಹೇಳೋಕ್ಕಿಷ್ಟಪಡ್ತೀನಿ, ನನ್ನ ತಾಯಿನೇ ನನ್ನ ಉಸಿರು. ಎಲ್ಲರೂ ನಿಮ್ಮ ತಾಯಿಯನ್ನು ಗೌರವಿಸಿ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ. ಇಲ್ಲಿವರೆಗೆ ದೈವ ಅಂತ ಕಾಲು ಮುಗಿದರೋ. ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ನಗುವಾಗ ಅಮ್ಮ, ಬಿದ್ದಾಗ ಅಮ್ಮ. ನಾವು ಎಲ್ಲಿದ್ದರೂ ಯಾವಾಗಲೂ ನಮ್ಮ ಜೊತೆಗಿರುತ್ತಾರೆ ಅಮ್ಮ. ಕಾರಣ ಅವರಿಂದಲೇ ಸಿಕ್ಕಿದೆ ನಮಗೆ ಈ ಜನ್ಮ. ಇಲ್ಲಿ ಉಪಸ್ಥಿತ ಆಗಿರುವಂತಹ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಹಾಗೂ ನನ್ನ ಸಹೋದರರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಮಾನ್ವಿಕಾ ವಿಲಾಸ್ ಚವಾಣ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮೊದಲನೆಯ ಗುರು ಎಂದರೆ ನಮ್ಮ ತಾಯಿ. ತಾಯಿ ಎಂದರೆ ಗುರು. ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ. ರು ಎಂದರೆ ದೂರು ಮಾಡುವ ಎಂದರ್ಥ. ನಾವು ಗುರು ಪೂರ್ಣಿಮಾ ಏಕೆ ಆಚರಿಸುತ್ತೇವೆ ಎಂದರೆ, ಗುರು ಪೂರ್ಣಿಮಾ ಎಂದರೆ ಗುರುಗಳಿಗೆ ಅರ್ಪಿತವಾದ ದಿನ. ಈ ದಿನ ನಾವು ನಮ್ಮ ಗುರುಗಳನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುತ್ತೇವೆ. ಗುರುಗಳು ನಮ್ಮ ಜೀವನದಲ್ಲಿ ದಾರಿದೀಪ ಇದ್ದಂತೆ. ಇವರು ನಮಗೆ ಜ್ಞಾನ, ವಿವೇಕ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ಗುರು ಪೂರ್ಣಿಮೆಯಂದು ನಾವು ನಮ್ಮ ಗುರುಗಳನ್ನು ಆಶೀರ್ವಾದವನ್ನು ಪಡೆದು ಅವರ ಹಾದಿಯಲ್ಲಿ ನಡೆಯಲು ಸಂಕಲ್ಪಿಸಬೇಕು. ಅಮ್ಮ ಎಂದರೆ ಪದವಲ್ಲ, ಪದೇ ಪದೇ ಸಿಗುವ ವಸ್ತುವಲ್ಲ. ಕರೆದರೆ ಬರುವುದಿಲ್ಲ, ಬಯಸಿದ್ದರೆ ಸಿಗುವುದಿಲ್ಲ. ಅವಳನ್ನು ಕಳೆದುಕೊಂಡರೆ ಜೀವನವಲ್ಲ. ಜೀವವಿಲ್ಲದ ಮೊಬೈಲ್ ಜೊತೆ ನಾವು ಪ್ರತಿದಿನ 10 ಗಂಟೆಯನ್ನು ಕಳೆಯುತ್ತೇವೆ. ಆದರೆ ಅಮ್ಮನ ಜೊತೆ ನಾವು 10 ನಿಮಿಷವನ್ನು ಚೆನ್ನಾಗಿರುತ್ತೇವೆ.
ತಂದೆ ತಾಯಿ ಎದುರು ಮಾತನಾಡೋದು ಮುಂಚೆ ಯೋಚಿಸಿ, ಯಾಕೆಂದರೆ ಈ ಜೀವ ಈ ಮಾತು ಎಲ್ಲ ಇವರು ನೀಡಿದ ಭಿಕ್ಷೆಯೆಂದು ತಿಳಿಯಿರಿ. ಅಮ್ಮ ಗುರು ಹೌದು, ಅಮ್ಮ ಗೆಳತಿ ಹೌದು, ಅಮ್ಮ ಎಲ್ಲರ ಸ್ಥಾನವನ್ನು ತುಂಬಬಹುದು, ಆದರೆ ಅಮ್ಮನ ಸ್ಥಾನವನ್ನು ತುಂಬಲು ಯಾರೂ ಸಾಧ್ಯವಿಲ್ಲ. ಹೆತ್ತವರ ಮನಸ್ಸನ್ನು ನೋವಿಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ತಂದೆ ತಾಯಿಯನ್ನು ಪೂಜಿಸಿ ಸೋತವರು ಚರಿತ್ರೆ ಇಲ್ಲ. ಬಿದ್ದಾಗ ಮುದ್ದಿಸಿದವಳು, ಎದ್ದಾಗ ಸಂಭ್ರಮಿಸಿದಳು, ಅತ್ತಾಗ ನಗಿಸಿದವಳು ಇವಳೇ ನಮ್ಮ ಅಮ್ಮ. ತನಗಾಗಿ ಎಂದು ಬೇಡಿಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುವ ಸ್ವಾರ್ಥವಿಲ್ಲದೆ ಜೀವಿಯೇ ಅಮ್ಮ. ಎಲ್ಲ ಬಲ್ಲವಳು ತಾಯಿ, ಎಲ್ಲ ಕಡೆ ಇರುವವಳು. ನೋವಾದಾಗ ನೆನಪಿಗೆ ಬರುವುದು ತಾಯಿ. ನಾವು ಗುರಿ ಮುಟ್ಟಾಗ ಸಂತೋಷ ಹಂಚಿಕೊಳ್ಳುವುದು ಮೊದಲಿಗಾಗಿ ನೆನಪಾಗುವುದು ತಾಯಿ. ಕಡಲು ತೀರದ ಮುತ್ತು ಭಾವದೊಳಗಿನ ಗಮ್ಮತ್ತು. ಕಡಲು ತೀರದ ಮುತ್ತು ಭಾವದೊಳಗಿನ ಗಮ್ಮತ್ತು. ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪತ್ತು, ಇವೆಲ್ಲೋಕಕ್ಕೂ ಮೀರಿದ ಸಂಪತ್ತು. ಮಾತ್ರ ವಾತ್ಸಲ್ಯದ ಮುತ್ತು ಮತ್ತು ನಮ್ಮ ಅಮ್ಮನ ಕೈತುತ್ತು. ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ಆದರೆ ಒಬ್ಬ ಗುರುವಿನಿಂದ ಉಸಿರು ಇರುವವರೆಗೂ ವಿದ್ಯೆ ಬರುತ್ತೆ. ನಾವೆಲ್ಲರೂ ಇಲ್ಲಿ ನಮ್ಮ ಮೊದಲನೆಯ ಗುರು ಎಂದರೆ ತಾಯಿ ಎಂದು ತಿಳಿದಿದ್ದೇವೆ, ಆದರೆ ನಮ್ಮ ಎರಡನೆಯ ಗುರು ಎಂದರೆ ನಮ್ಮ ಶಿಕ್ಷಕರು. ನಾನು ನಮ್ಮ ಶಿಕ್ಷಕರಿಗೆ ಒಂದಿಷ್ಟು ಕವನಗಳನ್ನು ಬರೆದಿದ್ದೇನೆ, ಅದನ್ನು ಹೇಳಲು ಇಷ್ಟಪಡುತ್ತೇನೆ. ಗಣಿತ ಎಂದರೆ ನನಗೆ ತುಂಬ ಇಷ್ಟ. ಎಸ್.ಎಂ. ಬಿರಾದಾರ್ ಸರ್ ಕೊಡುವ ಲೆಕ್ಕ ತುಂಬ ಕಷ್ಟ. ಅವರು ಹೇಳಿದ್ದನ್ನು ಮಾಡದಿದ್ದರೆ ನಾವು ದಿನನಿತ್ಯದಲ್ಲಿ ನಷ್ಟ. ಇಂಗ್ಲೀಷ್ದಲ್ಲಿ ಟಾಪರು, ಗ್ರಾಮರ್ದಲ್ಲಿ ಸೂಪರು, ಅವರೇ ನಮ್ಮ ಟೀಚರು, ನಮ್ಮೆಲ್ಲರಿನ ಸೂಪರ್ ಸ್ಟಾರು, ಅವರೇ ನಮ್ಮ ಔಟಿ ಸರು. ಕನ್ನಡದ ಜ್ಞಾನಿ, ತುಂಬ ದೊಡ್ಡ ಧ್ವನಿ, ಇವರಿಗೆ ತುಂಬ ಜನ ಅಭಿಮಾನಿ, ಇವರೇ ಕನ್ನಡದ ಋಣಿ. ಇವರು ಹಾಡಿದರೆ ಕೋಗಿಲ ಧ್ವನಿ, ಇವರೇ ನಮ್ಮ ರೇಣುಕಾ ಮಿಸ್ಸು. ಇವರು ತುಂಬ ವೈಟು, ಅವರು ಪಾಠವನ್ನು ಕೇಳಲು ನಾವು ಗ್ರೇಟು, ಇವರ ಧ್ವನಿ ಸ್ವೀಟೋ ಸ್ವೀಟು, ಇವರೇ ನಮ್ಮ ಪ್ರತೀಕ್ಷಾ ಮಿಸ್ಸು. ನಮ್ಮ ಜೊತೆ ಸಿಟ್ಟಿನಲ್ಲಿ ಮಾತನಾಡುವವರು, ಸಟಸಟನೆ ಓಡುವವರು, ಕೋಗಿಲಿನಂತೆ ಹಾಡುವವರು, ಅಮ್ಮನಂತೆ ಓದಿಸಿದವರು, ಇವರೇ ನಮ್ಮ ಜೆ.ಪಿ. ಪಾಟೀಲ್ ಮಿಸ್ಸು. ಇವರಿಗೆ ಮಲ್ಲಿಗೆಯಂತಹ ಮನಸ್ಸು, ಅವರ ಧ್ವನಿ ಕೇಳಲು ನಾವು ಸೊಗಸು, ಅವರ ಕನಸಿನಂತೆ ನಾವು ಮಾಡಬೇಕು ನನಸು, ಇವರು ಕ್ಲಾಸ್ನಲ್ಲಿ ಮಾಡುವುದು ತುಂಬ ಜೋಕ್ಸು, ಇವರೇ ನಮ್ಮ ಬನ್ಸೋಡೆ ಸರು. ಇಷ್ಟು ಸಮಯ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ಮಾನ್ವಿಕಾ ಚವಾಣಿಯವರು ಎಲ್ಲ ಸ್ಥಾನಗಳನ್ನು ಎಲ್ಲರೂ ತುಂಬಬಹುದು, ಆದರೆ ತಾಯಿಯ ಸ್ಥಾನ ತುಂಬಲು ಯಾರಿಂದ ಸಾಧ್ಯ ಅನ್ನುವಂತಹ ಒಂದು ಇಂಗಿತಾರ್ಥವನ್ನು ಇಟ್ಕೊಂಡು ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಕೊನೆಯದಾಗಿ ತನಿಷ್ಕಾ ಹಿರೇಮಠ್ 8ನೇ ತರಗತಿ ವಿದ್ಯಾರ್ಥಿನಿ ತನಿಷ್ಕಾ ಹಿರೇಮಠ್ ಆಗಮಿಸಬೇಕು. We gathered here celebrating Guru Purnima Day. A mother can be educated or uneducated, but she is the best guide and the last hope in the world when you fail. My mother is the best. She never ever rests. She works hard day and night to make my future very bright. Her love is pure and deep. For her, my dreams she keeps. She guides me the care. In my heart, she is always there. I thank her every day for showing me the way. My mother, my guide, my friend, her love will never end. You will always with me. Thank you. ತಾಯಂದಿರಿಗೆ ಹೇಳಿದರೆ ಮೊದಲು ನೀ ಅಲ್ಲಿ ಹೋಗು ನಡೀರಿ, ಇಲ್ಲಿ ಹೋಗು ನಡೀರಿ ಅಂದ್ರೆ ಫಸ್ಟ್ ಏನಂತಾರೆ, ನಂದು ಅದು ಕೆಲಸ ಐತಿ, ಇದು ಕೆಲಸ ಐತಿ ಅಂಥೇಳಿ ಜರ್ಕೋತಿರ್ತಾರೆ. ಆದ್ರೆ ನಿಮ್ಮದು ಸ್ಕೂಲಿಂದು ಗುರುಬಸವ ಸ್ಕೂಲ್ನವ್ರು ನಿಮಗೆ ಹಿಂಗೆ ಮೋಟಿವೇಟ್ ಮಾಡ್ಯಾರ. ಎಲ್ಲ ತಾಯಂದರು ಇವತ್ತು ಅದಾರಂತ ನೋಡಕ್ಕೆ ನನಗೆ ಭಾಳ ಖುಷಿಯಾಗೈತಿ. ಇದೇ ರೀತಿಯಾಗಿ ನೀವು ಬರೀ ಬರೋದಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಜೀವನದಾಗ ನಿಮ್ಮದು ಮಹತ್ವ ಏನದ ಅದನ್ನು ನೀವು ತಿಳ್ಕೊರಿ ಅಂತ ನಾನು ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರು, ಇವರೆಲ್ಲರೂ ಭಾಳ ದೊಡ್ಡ ಮಂದಿ ಇದ್ದಾರೆ. ಇವ್ರಿಗಿಂತ ಎಲ್ಲ ನಾ ಭಾಳ ಸಣ್ಣಕ್ಕೆ ಅನ್ನಿಸ್ತದೆ. ಸರು, ಬಿರಾದಾರ್ ಸರು, ಇವ್ರು ನನ್ನ ತಂದೆ ಗೆಳೆಯರು.
ಅಂದರೆ ಇವರು ಭಾಳ ದೊಡ್ಡವರು. ಅದೇ ರೀತಿ ಹೆಡ್ ಮಾಸ್ಟರು, ಪ್ರಿನ್ಸಿಪಲ್ಲು, ಡೈರೆಕ್ಟ್ರು ಎಲ್ಲರೂ ಇಲ್ಲಿ ಇದ್ದಿದ್ದು ನೋಡಿ ಭಾಳ ಖುಷಿಯಾಯಿತು. ಅದಕ್ಕಿಂತ ಮಕ್ಕಳ ತಾಯಂದಿರು ಅಷ್ಟೇ ಅಲ್ಲ, ಇವತ್ತು ಇಲ್ಲಿ ಎಷ್ಟೊಂದು ಜನ ತಂದೆಯರು ಬಂದಿದ್ದಾರೆ. ಅದು ನೋಡಿ ತಾಯಿಯರು ಬಂದು ಎಷ್ಟು ಖುಷಿಯಾಗೈತಲ್ಲ, ತಂದೆ ಬಂದಿದ್ದು ನೋಡಿ ಅಷ್ಟೇ ಖುಷಿಯಾಗೈತೆ ನನಗೆ. ಯಾಕಂದ್ರೆ ಅವ್ರಿಗೆ ಮೋಟಿವೇಟ್ ಮಾಡಿ ಕಳಿಸಿದವರು ತಾಯಂದಿರೇ. ನಾ ಹೋಗೋಕ್ಕಾಗಲಿರೋದಿಲ್ಲ, ನೀವು ಹೋಗ್ರಿ ಅಂತ ಹೇಳ್ತಾರೆ. ಆದರೂ ಅವರು ಏನೇ ಇರಲಿ ಬಂದಾರಲ್ಲ, ಇದೆಲ್ಲ ನೋಡಿ ನನಗೆ ಖುಷಿ ಆಯ್ತು. ಇವತ್ತಿನ ದಿನ ನನ್ನ ಮೊದಲ ಗುರುವಿನ ಗುರು ನಮನ. ನನ್ನ ಮೊದಲ ಗುರು, ನೀವೆಲ್ಲರಿಗೆ ಶ್ಲೋಕ ಎಲ್ಲ ಗೊತ್ತೈತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಅದಕ್ಕಿಂತ ಮೊದಲು ಇನ್ನೊಂದು ಶ್ಲೋಕ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಲಾಸ್ಟ್ಲಿ ನಂತರ ಎಷ್ಟೋ ವರ್ಷ ಆಯಿತು, ಎಲ್ಲರೂ ನೆನಪೇ ಹಾರಿಬಿಟ್ಟಾರೆ. ಅತಿಥಿ ದೇವೋಭವ ಹೇಳಾರ್ದೆ ಬಂದುಬಿಟ್ಟಾರೆ ನಮ್ಮ ಮನೆಗೆ ಅಂತಿರ್ತಾರೆ. ಅದು ಅಂತೂ ಹೋಗಿ ಭಾಳ ದಿವಸ ಆಯ್ತು. ಲಾಸ್ಟ್ನೇದು ಈಗ ಫಸ್ಟಿಂದು ಹೋಗಬಾರ್ದು, ಮಾತೃದೇವೋಭವ ಪಿತೃದೇವನು ಹೋಗಬಾರ್ದು ಅಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಏನಂದ್ರೆ ಗುರುವಿಗೆ ಗುರು ನಮನ ಮಾಡುವಂಥದ್ದು ಮೇಲಿಂದ ಮೇಲೆ ಮಾಡ್ತಾಯಿದ್ರೆ ನಮ್ಮದು ಮತ್ತು ಮಕ್ಕಳ ಜೊತೆ ಏನು ನಮ್ಮದು ಸಂಬಂಧ ಅನ್ನೋದಿರ್ತೈತಲ್ಲ, ಅನುಬಂಧದ ಜೊತೆ ಇನ್ನಷ್ಟು ಹೆಚ್ಚಾಗಿ ದ್ವೇಷ, ಅಸೂಹೆ ಇವೆಲ್ಲ ಕಳೆದು ಪ್ರೀತಿ, ಪ್ರೇಮ ಎಲ್ಲ ಹೆಚ್ಚಾಗಿ ಬೆಳೀತದೆ ನನಗನ್ನಿಸ್ತೈತಿ. ಸೊ ಮಾತೃದೇವೋಭವ ಇದೇನು ಶ್ಲೋಕ ಇವತ್ತು ನಿನ್ನೆ ಮಾಡಿಲ್ಲ. ಯಾವಾಗ ವೇದಗಳು ಉತ್ಪನ್ನ ಆತಲ್ಲ, ತೈತಿರೋಪನಿಷತ್ತಿನಲ್ಲಿ ಅಲ್ಲೇ ಹೇಳಿದ್ದಾರೆ. ಅಂದ್ರೆ ಬರೆಯವ್ರಿಗೂ ಗುರು ತಾಯಿನೇ. ಮಾತೃದೇವೋಭವ ಪಿತೃದೇವೋಭವ. ತಾಯಿ ಈ ಜಗತ್ತಿಗೆ ನಿಮ್ಮನ್ನು ತಂದಿರಬಹುದು, ಅದು ಮಗು ಹೆಣ್ಣಾಗಲಿ ಗಂಡಾಗಲಿ, ಅದು ತಾಯಿಗೆ ಅದು ಏನೂ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಮಗು ಅಂದರೆ ಮಗು ಅಂತ ಅಷ್ಟೇ ತಿಳ್ಕೊತಾಳಕಿ. ಪಿತೃದೇವೋಭವ, ನಿಮ್ಗೆ ತಾಯಿ ಜನ್ಮ ಕೊಟ್ಟಿರಬಹುದು, ಆದರೆ ಜಗತ್ತು ಏನನ್ನೋದನ್ನು ತೋರಿಸಿಕೊಡೋದು ತಂದೆನೇ. ಇದು ಹಿಂಗಿದ್ದಂಗೆ ಒಂದು ಕಾಯಿನ್ ಒಂದು ಕಡೆ ಪ್ರಿಂಟ್ ಆಗಿದ್ರೆ ಇನ್ನೊಂದು ಕಡೆ ಇಲ್ಲಂದ್ರೆ ಕಾಯಿನ್ ನಡೆಯೋದಿಲ್ಲ. ಹಂಗೆ ತಂದೆ ತಾಯಿ ಇಬ್ಬರಿಗೆ ಅಷ್ಟೇ ಮಹತ್ವದ, ತಾಯಿ ಅಷ್ಟೇ ಅಲ್ಲ. ಅದರೊಳಗೂ ಶ್ಲೋಕಾದೊಳಗೆ ಕೊಟ್ಟಿದ್ದು ಮೊದಲ ಹೆಸರು ತಾಯಿ, ಮಾತೃದೇವೋಭವ. ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ. ಕಮ್ಯುನಿಕೇಷನ್ ಈಗಂತ್ರ ಭಾಳ ಕೆಟ್ಬಿಟ್ಟೈತಿ. ಒಂದೇ ಕಮ್ಯುನಿಕೇಷನ್ ಏನಂದ್ರೆ ಮೊಬೈಲ್ ಜೊತೆ ಅಷ್ಟೇ ಕನೆಕ್ಷನ್ ಆಗಿಬಿಟ್ಟೈತಿ. ಉಳ್ಕಿ ದೇವ್ರದ್ದು ತಂದೆ ತಾಯಿ ಜೊತೆ ಎಲ್ಲ ಕಮ್ಯುನಿಕೇಷನ್ ಕಡಿಮೆ ಆಗಿಬಿಟ್ಟೈತಿ. ಆದ್ದರಿಂದ ದೇವ್ರು ಎಲ್ಲೆಲ್ಲಿ ಮೊದಲು ತಮಗೇನಾರೇ ಬೇಕಾಗಿತ್ತು ಅಂದರೆ ದೇವ್ರ ಗುಡಿಗೆ ಹೋಗ್ತಿದ್ರು, ಬೇಡ್ಕೋತಿದ್ರು. ದೇವರೇ ಹಿಂಗೆ ಮಾಡಪ್ಪ, ನಿಂಗೆ ಕಾಯಿ ಹೊಡಿತೀನಿ, ಅದು ಮಾಡ್ತೀನಿ, ಹೀಗೆಲ್ಲ ಬೇಡ್ಕೋತಿದ್ರು. ಈಗ ಯಾರೋ ಹೇಳ್ತಾರೆ ಅಂತೇಳಿ ಮೆಕ್ಯಾನಿಕಲ್ ಲೈಫ್ ಅಂತೀವಿ, ಹೇಳಾರಂತ ಮಾಡ್ತೀವಿ, ನಮ್ಮ ಮನಸಾರೇ ಮಾಡೋದಿಲ್ಲ. ಇದನ್ನು ಬಿಟ್ಟು ನಿಮ್ಮ ಸಂಸ್ಕಾರ, ತಾಯಿ ಸಂಸ್ಕಾರ ಏನದ, ನೀವೇ ನಿಮ್ಮ ಮಕ್ಕಳಿಗೆ ತಾವಾಗೇ ಹೋಗಬೇಕು, ತಾವಾಗೇ ಮಾಡಬೇಕು, ಎಲ್ಲ ಮಾಡಬೇಕಂದ್ರೆ ನಮ್ಮದು ಸಂಸ್ಕಾರ. ಅದೇನು ಹುಟ್ಟಿನಿಂದ ನಾವು ಹೆಂಗೆ ಹೇಳ್ಕೊಡ್ತೀವಿ ಅದೇ ಮಕ್ಕಳಿಗೆ ಎಲ್ಲ ಸಂಸ್ಕಾರ ಬೆಳೀತಿದೆ. ಯಾರು ಖ್ಯಾತಿ ಪಡಲಿ ಅಂಥೇಳಿ ಯಾರು ಯಾವ ಮಾತೇನೂ ಇಚ್ಛಾ ಪಡೋದಿಲ್ಲ. ಎಲ್ಲರೂ ಖ್ಯಾತಿ ಹೊಂದಲಿ, ನನ್ನ ಮಕ್ಕಳು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳಲ್ಲಿ ಖ್ಯಾತಿ ಹೊಂದಲಿ ಅಂತಲೇ ಇಚ್ಛಾ ಮಾಡ್ತಾರೆ. ಆ ಖ್ಯಾತಿ ಸುಪ್ರಸಿದ್ಧ ಆಗಬೇಕಂದ್ರೆ ಅದರ ಹಾದಿ ಭಾಳ ಇರ್ತಾವೆ. ಚಲೋ ಹಾದಿ ಇರ್ತಾವೆ, ಕೆಟ್ಟ ಹಾದಿ ಇರ್ತಾವೆ. ಎಲ್ಲ ಸರಿಯಾದ ಹಾದಿಗೆ ಹೋಗಿ ಸರಿಯಾಗಿ ಒಂದು ಗುರಿ ಮುಟ್ಟು ತನಕ ನಾವು ನಮ್ಮ ಮಕ್ಕಳಿಗೆ ತೋರಿಸೋದು ಅದು ಆದ್ಯ ಕರ್ತವ್ಯ. ನಾವು ಮಾಡಲೇಬೇಕು. ಸ್ಕೂಲಿಗೆ ಹೋಗಿ ಬರ್ತಾರೆ, ಹೋಮ್ವರ್ಕ್ ಮಾಡ್ತಾರೆ, ಕರೆಕ್ಟಾಗಿ ಹೋಗ್ತಾರೆ, ಅಷ್ಟೇ ಅಲ್ಲ, ಅದ್ರ ಜೊತೆ ಬೇರೆದೂ ಏನೇನು ಮಾಡಾಕತ್ತಾರ ಅವರು ಅದು ನೋಡೋದು ನಮ್ಮ ಕರ್ತವ್ಯನೇ ಅದ. ಯಾಕಂದ್ರೆ ಭಾಳಷ್ಟು ಸಮಾಜದೊಳಗೆ ಹೆಂಗದ, ಮಕ್ಕಳು ಏನಿರೋದು ತಮ್ಮದು ವಿಷಯ ಎಲ್ಲ ತಾಯಿ ಕಡೆನೇ ಹೇಳ್ತಿರ್ತಾರೆ. ತಂದೆಗೆ ಹೇಳು ಮೀಡಿಯಾ ಅಂದ್ರೆ ತಾಯಿ. ಅದರಿಂದ ಮಕ್ಕಳು ಏನು ಮಾಡಾಕತ್ತಾವ, ಅವ್ರ ವಿಚಾರಧಾರೆ ಎಂಥವದಾವು, ಅವ್ರದ್ದು ಕ್ರಿಯಾ ಎಂಥವದಾವು, ಎಂಥ ಕರ್ಮ ಮಾಡಾಕತ್ತಾರ, ಅವರು ಕಾರ್ಯ ಎಂಥವು ಮಾಡಾಕತ್ತಾರ, ಚಲೋ ಮಾಡ್ತಾನೋ ಇಲ್ಲೋ, ಇದನ್ನೆಲ್ಲ ತಿಳಿದುಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಅವನು ಬರೀ ನಮ್ಮ ಮಗನಾಗಿ ನೋಡೋದಲ್ಲ, ಮುಂದೆ ಸಮಾಜದಾಗ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು. ಒಳ್ಳೆಯ ವ್ಯಕ್ತಿ ಅಂದ್ರೆ ನೀವು ದೊಡ್ಡ ಪೋಸ್ಟ್ನಾಗಿದ್ದು ದೊಡ್ಡ ದೊಡ್ಡ ಕೆಲಸ ಮಾಡೋದಲ್ಲ.
ಮೊದಲು ಅವನಲ್ಲಿ ಮನುಷ್ಯತ್ವ ಬರಬೇಕು. ಯಾವುದೇ ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ಬೇರೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಮರ್ಯಾದೆ ಕೊಡುವುದನ್ನು ಕಲಿಬೇಕು. ಪ್ರೀತಿಯಿಂದ ರೆಸ್ಪೆಕ್ಟದಿಂದ ನೋಡಬೇಕು ಯಾರೇ ಆಗಲಿ. ಎಷ್ಟೋ ಸಲ ನೋಡ್ತೀನಿ ತಮ್ಮ ತಾಯಿ ವಯಸ್ಸಿನವ್ರು ಇರ್ತಾರೆ, ಆದ್ರೆ ಅವ್ರಿಗೆ ಏನೇನರೇ ಕರೀದಿರ್ತೈತಿ. ಆ ಸಂಸ್ಕಾರ ಅವರಿಗೆ ನಾವು ಕೊಡೋದಿಲ್ಲ. ಅದು ಯಾವಾಗ ಬರ್ತೈತಿ? ನಮ್ಮ ಮನೆ ವಾತಾವರಣ, ನಾವು ನೋಡುವ ರೀತಿ ಆಗಲಿ. ಈಗಂತ್ರ ಆ ಮೊಬೈಲ್ದಾಗ ಏನೇನು ನೋಡ್ತಾರೆ ಅದರ ಭಾವನೆಗಳು. ನಾವು ಹುಡುಗರೆಲ್ಲ ಸಾಲ ಕಲ್ತಿರ್ಬೇಕು. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತಿರ್ತಾರೆ. ಪಾಸಿಟಿವ್ ಎನರ್ಜಿ ಅಂದರೆ ಒಳ್ಳೆ ವಿಚಾರಧಾರೆ ಹೊಂದೋದು, ಒಳ್ಳೆ ಸಂಸ್ಕಾರ ನಾವು ಫಾಲೋ ಮಾಡೋದು. ಇದರಿಂದನೇ ದಿನ ಮೊದಲಿನ ಕಾಲದಾಗೂ ನಾವು ನೋಡ್ತೀವಿ, ಈಗೂ ಎಷ್ಟೋ ಜನ ನೋಡ್ತೀವಿ ನಾವು. ಮಕ್ಕಳು ಎಲ್ಲೇ ಹೊರಗೆ ಹೋಗ್ಬೇಕಾದ್ರೆ ದೇವ್ರ ನಮಸ್ಕಾರ ಮಾಡಿದ ಕೂಡಲೇ ಫಸ್ಟು ತಂದೆ ತಾಯಿಗೆ, ಇರಲಿಲ್ಲ ಅಂದರೆ ಇದ್ರಂದ್ರೆ ಮೊದಲು ನಮಸ್ಕಾರ ಮಾಡಿ ಹೋಗ್ತಾರೆ. ಅದು ಒಂದು ಸಂಸ್ಕಾರ. ಜೊತೆಗೆ ನಮಗೂ ನಮ್ಮದು ಕನೆಕ್ಟಿವಿಟಿ ಅಂತೀವಿ ನಾವು. ತಾಯಿ ಹಿಂಗೆ ಕನೆಕ್ಷನ್ ಇಟ್ಕೊಂಡಿರ್ತಾಳೆ. 9 ತಿಂಗಳು ಏನು ಹೊತ್ತು ಆಮೇಲೆ ಡೆಲಿವರಿ ಆಗಿಂದ ಹೊರಗೆ ಇರ್ತಾಳೆ, ಹೊರಗೆ ಕೂಸಿನ ಕಳಿಸ್ತಾಳೆ. ಆದರೆ ಸಾಯುತನೂ ಮಕ್ಕಳ ಜೊತೆಗೆ ಹೃದಯ ಮತ್ತು ಅವ್ರದ್ದು ಫೀಲಿಂಗ್ ಇಮೋಷನ್ ಜೊತೆ ಹಾಗೆ ಕನೆಕ್ಷನ್ ಹುಡುಗರು ಸಾಯುತನ ಅವ್ರ ಜೊತೆ ಇಟ್ಕೊಂಡಿರ್ತಾಳೆ. ಆ ಹುಡುಗರು ಏನು ಹೇಳಿಲ್ಲ ಅಂದ್ರೂ ತಾಯಿಗೆ ಗೊತ್ತಾಗ್ತಿರ್ತದೆ ಏನು ಇವ್ರು ಅನ್ಕೋತಿರ್ತಾರೆ ಅಂಥೇಳಿ. ಅದಕ್ಕೆ ಅವ್ರಿಗೆ ಮಕ್ಕಳಿಗೆ ಹಶು ಅನ್ನೋದು ಏನಂತ ಗೊತ್ತಿರೋದಿಲ್ಲಂತ. ಯಾಕಂದ್ರೆ ಅವ್ರಿಗೆ ಹಶು ಆಗೋಕ್ಕಿಂತ ಮೊದಲೇ ತಾಯಿಯವರಿಗೆ ಊಟ ಮಾಡೋಕೆ ಕೊಟ್ಬಿಡ್ತಿರ್ತಾಳೆ. ಒಂದು ದಿವಸ ಎಲ್ಲೋ ನೀವು ಹೋಗ್ರಿ ಏನೂ ಮಾಡಲಿಲ್ಲ ಅಂದ್ರೆ ಅವಾಗ ಅವ್ರಿಗೆ ಹಶು ಗೊತ್ತಾಗ್ತೈತಿ. ಅವಾಗ ಅವ್ರದ್ದು ತಾಯಿದು ಮಹತ್ವ ಗೊತ್ತಾಗ್ತೈತಿ. ಹೆಂಗಪ್ಪ ದಿನ ನಮ್ಗೆ ಮಾಡ್ತಿದ್ರಿ ಇವತ್ತಿಲ್ಲಲ್ಲ ಹಿಂಗಂಥೇಳಿ. ಅದಕ್ಕೆ ನೀವು ಎಲ್ಲರೂ ನೀವು ತಾಯಂದಿರೇ ಇಲ್ಲ, ಇವತ್ತು ಹೆಂಗೆ ಬಂದಿರಿ ನೀವು, ಇವತ್ತು ಒಂದೇ ದಿವಸ ಮಾಡಬೇಡ್ರಿ. ನೀವು ಮಕ್ಕಳಿಗೆ ಹೇಳ್ತೀನಿ, ನೀವು ಇವತ್ತು ಒಂದೇ ದಿವಸ ನಮ್ಮ ಸ್ಕೂಲ್ನಾಗ ಕರೆದಾರ ನಮ್ದು ಅಮ್ಮನ ಪಾದ ಪೂಜಾ ಮಾಡೋನು, ಗುರು ನಮನ ಮಾಡೋನು, ವಂದನ ಮಾಡೋನು ಅಂತ ನೀವು ತಲೆಯೊಳಗೆ ಇಟ್ಕೋಬೇಡ್ರಿ, ಮನಸ್ಸಿನಾಗ ಇಟ್ಕೋಬೇಡ್ರಿ. ನಿಮ್ಮ ತಾಯಿ ಯಾವಾಗಾದ್ರೂ ದೇವರೇ, ನಿಮ್ಮ ತಂದೆನೂ ಅಷ್ಟೇ. ಅದೇ ರೀತಿಯಾಗಿ ನೀವು ದಿನಾಲೂ ಅವ್ರು ಹೇಳಿದ್ದನ್ನು ನೀವು ಫಾಲೋ ಮಾಡ್ಕೊತ ಹೋದ್ರೆ ಅವರೆಲ್ಲ ತಪ್ಪೇನು ಹೇಳ್ತಿರೋದಿಲ್ಲ. ನಿಮಗೇನು ಒಳ್ಳೆಯದು, ನಿಮಗೇನು ಮಾಡಿದ್ರೆ ಒಳ್ಳೆಯದಾಗ್ತೈತಿ, ನಿಮ್ಗೆ ಮುಂದೆ ಜೀವನದಾಗ ಎದರಿಂದ ನಿಮ್ಗೆ ನೆಮ್ಮದಿ ಶಾಂತಿ ಸಿಗ್ತೈತಿ. ಎಲ್ಲ ಕಲಿಸೋಳು ತಂದೆ ತಾಯಿ ಮಾತ್ರ. ಒಂದೇ ದಿವಸ ಪೂಜೆ ಮಾಡೋದ್ರಿಂದ ಅದೇನು ಮದರ್ಸ್ ಡೇ, ಫಾದರ್ಸ್ ಡೇ ಎಲ್ಲ ಮಾಡ್ತಾರೆ, ಒಂದು ದಿವಸದಷ್ಟೇ. ನಾವು ಅದನ್ನು ಆಚರಣೆಯಲ್ಲಿ ಇಡಬೇಕು. ಅದನ್ನು ನೀವು ದಿನ ಪಾದ ಪೂಜೆ ಮಾಡಬೇಕಾಗಿದ್ದಿಲ್ಲ. ಭಕ್ತಿ ಭಾವದಿಂದ ನೀವು ಬರೇ ಹಿಂಗೆ ಬರ್ತೀವ್ರಿ ಅಂತ ಹೇಳಿ ಹೊರಗೆ ಹೋಗಾಗ ಹೇಳಿದ್ರೆ ಅಷ್ಟೇ. ಇಷ್ಟೆಲ್ಲ ಮಾಡಿ ನನ್ನ ಮಗ ಹೇಳದೆ, ನನ್ನ ಮಗಳು ಒಲ್ಲಾರ್ದೆ ಹೋದ್ರತ್ತ ಅದು ಅವ್ರಿಗೆ ಮನಸ್ಸಿಗೆ ನೋವಾಗ್ತದೆ. ಒಂದೇ ನೀವು ಹೋಗ್ತೀನಿ ಅಂದ್ರೆ ಯಾಕಂದ್ರೆ ನೀವು ಎಷ್ಟೇ ಹೋಗಲಿ ಹೇಳಾರ್ದೆ ಹೋದ್ರೂ ಇಷ್ಟು ಟೈಮಿಗೆ ನನಗೆ ಮಕ್ಕಳು ಬರ್ತಾರಂದ್ರೆ ಕಾಯ್ಕೋತ ಕೂತಿರ್ತಾರೆ. ಕೂತಾರಂದ್ರೆ ಅವ್ರಿಗೆ ಅದ್ರದ್ದು ಕಾಳಜಿ ಇರ್ತೈತಿ. ಅದಕ್ಕೆ ವೇದಗಳಲ್ಲಿ ಏನು ಹೇಳ್ತಾರೆ, ಕುಪುತ್ರೋ ಭವತಿ ಕುಮಾತಾ ನ ಭವತಿ ಅಂದ್ರೆ ಕೆಟ್ಟ ಮಕ್ಕಳು ಇರ್ತಾರೆ, ಕುಪುತ್ರೋ ಕುಖ್ಯಾತಿ ಹೊಂದಿರ್ತಾರೆ ಎಷ್ಟೋ ಮಂದಿ ಚಲೋ ಸಂಸ್ಕಾರ ಇರಲಾರ್ದಕ್ಕೆ. ಆದ್ರೆ ಕುಮಾತಾ ನ ಭವತಿ, ಕೆಟ್ಟ ತಾಯಿ ಯಾರೂ ಇರೋದಿಲ್ಲ ಜಗತ್ತೊಳಗೆ. ಕುಪುತ್ರೋ ಭವತಿ, ನೀವು ಅದು ಸಂಗ ದೋಷ ಅಂತಿರ್ತಾರೆ. ಯಾವುದೇ ಆಗಲಿ ಒಂದು ವಯಸ್ಸಿಗೆ ಸರಿಯಾದ ರೀತಿಯಾದ ಸತ್ಸಂಗ ಸಿಗಲಿಲ್ಲ ಅಂದ್ರೆ ಹುಡುಗರು ಕೆಡಬಹುದು. ಕುಪುತ್ರ ಭವತಿ. ಆದ್ರೆ ತಾಯಿ ಹಂಗಲ್ಲ, ಕುಮಾತಾ ನ ಭವತಿ, ಕೆಟ್ಟ ತಾಯಿ ಅಂತ ಯಾರೂ ಇರೋದಿಲ್ಲ. ನಾವು ಮಂತರಿಗೆ ಹೇಳ್ತೀವಿ, ಅವು ರಾಜ್ಯದ ಸಂಬಂಧ ಮಗಳಿಗೆ ಹೀಗೆಲ್ಲ ತಪ್ಪು ಹೇಳಿ ರಾಜ್ಯ ಕೊಡಿಸೋ ಸಂಬಂಧ ಸುಳ್ಳು ಹೇಳಿದ್ಲು, ಆಕಿ ಭಾಳ ಕೆಟ್ಟದಾಳ ಅಂತೇಳಿ. ಆದ್ರೆ ಆಕಿ ಏನು ತನ್ನ ಮಗಳದು ಚಲೋ ಆಗಲಿ ಒಳ್ಳೇದಾಗಲಿ ಅಂಥೇಳಿ ಅದು ತಿಳಿತಿರ್ತಾಳೆ, ಹಿಂಗೆ ತಿಳಿತಿರ್ತಾಳೆ. ಮಕ್ಕಳಿಗೆ ನೀವು ಏನೂ ಮಾಡಬೇಡ್ರಿ. ಒಂದು ವಯಸ್ಸು ಇರ್ತೈತಿ, ಅವ್ರದ್ದು ಭಾಳ ಚಂಚಲ ಮನಸ್ಸಿರ್ತೈತಿ. ಸಣ್ಣವ್ರಿದ್ದಾಗ ಅವ್ರು ಏನು ತಿಳ್ಕೊತಿರ್ತಾರೆ, ಬೇರೆ ಜಗತ್ತೇ ನೋಡಿರೋದಿಲ್ಲ ಅವರು. ನಮ್ಮ ತಂದೆ ತಾಯಿ ಅಷ್ಟೇ, ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ಏನು ಹೇಳ್ತಾರೆ ಅದಷ್ಟೇ ಇರ್ತೈತಿ. ಬೆಳೆದಂಗೆ ಅವರು ಏನು ಮಾಡ್ತಾರೆ, ಮಂದಿಯ ಸಂಪರ್ಕ ಹೆಚ್ಚಾಗ್ತೈತಿ, ಶಾಲೆಯೊಳಗಾಗಲಿ ಹೊರಗಾಗಲಿ. ಆ ಸಂಪರ್ಕ ಒಳ್ಳೆಯ ರೀತಿಯದನು ಏನು ಕೆಟ್ಟ ರೀತಿಯಾಗ್ಯದನು. ನಮ್ಮ ಮಕ್ಕಳು ಸರಿಯಾಗಿ ಮಾಡಕತ್ತಾರೋ ಇಲ್ಲೋ ಅದು ನೋಡು ಒಂದು ಇದು ಅವ್ರ ಕಡೆ ಬೇಕಾಗ್ತೈತಿ.
ಸಾಲಿಗೆ ಹೋಗಿ ಬರ್ತಾರೆ, ಊಟ ಮಾಡಿ ಬರ್ತಾರೆ, ಹೋಮ್ವರ್ಕ್ ಮಾಡ್ತಾರೆ ಅನ್ನೋದು ಅದು ಅಷ್ಟೇ ಅಲ್ಲ. ಅದರ ಜೊತೆ ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಎಂಥ ಕೆಲಸ ಮಾಡ್ತಾರೆ, ಕೆಟ್ಟ ಚಟಗಳಿಗೆ ಬಿದ್ದಿಲ್ಲಲ್ಲ, ಒಳ್ಳೆ ಕೆಲಸ ಮಾಡಾಕತ್ತಾರಲ್ಲ, ಈ ರೀತಿಯಾಗಿ ಒಂದು ಅವ್ರ ಕಡೆ ನಾವು ಲಕ್ಷ್ಯ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ತಾಯಿ ಯಾವಾಗಲೂ ಛಾಯಾಭವತಿ, ಮಾತೃ ಛಾಯಾಭವತಿ ಅಂದ್ರೆ ನೆರಳಿದ್ದಂಗೆ ಎಲ್ಲ ಕಡೆ ಇರತ್ತಾಳಂತಕಿ. ಎಲ್ಲಿ ಕಷ್ಟ ಬರಲಿ, ದುಃಖ ಬರಲಿ, ಏನೇ ಬರಲಿ, ತಾಯಿ ನೆರಳಾಗಿ ಇರ್ತಾಳ ಅವ್ರ ಜೊತೆ. ಎಲ್ಲ ಏನೇ ಆಗಲಿ, ಕೆಟ್ಟದ ಕೆಲಸ ಆಗಲಿ ಅಥವಾ ದುಃಖ ಬರಲಿ, ಒಳ್ಳೆಯ ಕೆಲಸ ಆದ್ರಂತೂ ಎಲ್ಲರೂ ನೆನಪಾಗ್ತಾರೆ. ಆದ್ರೆ ಒಂದೇನಾರೇ ದುಃಖದ ಕೆಲಸ, ದುಃಖ ಆಯಿತು ಅಂದರೆ ಮನುಷ್ಯನಿಗೆ ಮೊದಲು ನೆನಪಾಗವಳೆ ತಾಯಿ, ಯಾರೂ ನೆನಪಾಗೋದಿಲ್ಲ ಅವಾಗ. ಯಾಕಂದ್ರೆ ಆಕಿಗೆ ಮಾತ್ರ ಗೊತ್ತಿರ್ತದೆ ತನ್ನ ಮಕ್ಕಳು ಎಂಥವ್ರು ಅದರ್ಥ ಎಂಥ ಸೂಕ್ಷ್ಮ. ಅದರೊಂದಿಗೆ ಈ ಬರೀ ಸಂಸ್ಕಾರಗಳು ಅಷ್ಟೇ ಅಲ್ಲ, ನೀವು ಫಿಸಿಕಲಿ ಮತ್ತು ಮೆಂಟಲಿ, ಫಿಸಿಕಲಿ ಶಾರೀರಿಕವಾಗಿಯೂ ಅವರಿಗೆ ದೃಢತೆಯನ್ನು ಕೊಡ್ತಾ ಇರಬೇಕು. ಅದು ಯಾವ ರೀತಿಯಾಗಿ ಮಾಡ್ಬೋದಂದ್ರೆ, ನೀವು ನಿಮ್ದು ಮಾಡೋ ಆಹಾರ, ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಪಲ್ಯ ಆಗಲಿ, ಎಲ್ಲ ಒಳ್ಳೆ ರೀತಿಯಾಗಿ. ನನ್ನ ಮಗನಿಗೆ ಪಾಸ್ತಾ ಮ್ಯಾಗಿನೇ ಚಲೋ ದಿನ ಅದೇ ತಂದು ಮಾಡ್ತೀನಿ ಅಂದ್ರೆ ಅಲ್ಲಿ ನಿಮ್ಮ ಕೆಲಸ ಕೆಟ್ಬಿಡ್ತು. ಒಂದು ಮಕ್ಕಳು ಹೇಳಿದ ಮಾತು ಕೇಳೋದಾಯ್ತು, ಇನ್ನೊಂದು ಆ ಮ್ಯಾಗಿಯೊಳಗೆ ಪೌಷ್ಟಿಕಾಂಶ ಏನೂ ಇರೋದಿಲ್ಲ. ಏನೂ ಪೌಷ್ಟಿಕಾಂಶ ಇರಲಿಲ್ಲ ಅಂದ್ರೆ ಅದು ಶರೀರಕ್ಕೆ ನಿಮಗೆ ದೃಢತೆಯನ್ನು, ಶಕ್ತಿಯನ್ನು ಕೊಡೋದಿಲ್ಲ. ಶಕ್ತಿ ಕೊಡಲಿಲ್ಲ ಅಂದ್ರೆ ವಿ ಆರ್ ವಾಟ್ ವಿ ಈಟ್ ಅಂದ್ರೆ ನಮ್ಮ ಶರೀರ ಮನಸ್ಸು ಹೆಂಗೆ ಇರ್ತೈತಿ, ನಾವು ಏನು ತಿಂತೀವೋ ಅದರಂಗೆ ಇರ್ತೀವಿ ಅಂಥೇಳಿ. ಮಾಂಸ ತಿಂದ್ರೆ ಮಾಂಸದ ಗುಣ ಹೆಂಗಿರ್ತೈತಿ, ಕ್ರೂರಿಯ ಭಾವ ಅಂದರೆ ಹೆಂಗೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ತಿಂದಿರ್ತೀವಿ. ನೀವು ಓದ್ತಿರಲ್ಲ ಹರ್ಬಿವೋರಸ್, ಓಮ್ನಿವೋರಸ್ ಓದ್ತೀರಿ. ಅದರ ಭಾವನೆಗಳು ನಮ್ಮದು ರಕ್ತದೊಂದಿಗೆ ಕೂಡಿ ಅದರ ಭಾವನೆಗಳು ನಮ್ಮದು ಬರೋಕ್ಕೆ ಶುರು ಆಗ್ತಾವೆ. ಹಾಗಾಗಿ ನೀವು ದಿನಾಲೂ ಅವರು ಶಾರೀರಿಕವಾಗಿ ಮಾನಸಿಕ ಎರಡೂ ರೀತಿಯಿಂದಲೂ ಸದೃಢವಾಗ್ಯಾರೋ ಇಲ್ಲೋ ಅದನ್ನೂ ಮಾಡಬೇಕು. ಜಗಳ ಮಾಡಿ ಬರ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡೋನು ಹಾಗಲ್ಲ. ಕೂಲಂಕುಷವಾಗಿ ಬದಲು ಅವ್ರು ಜಗಳ ಎದಕ್ಕೆ ಮಾಡ್ಯಾರ ನೋಡ್ರಿ, ನೀವೇ ಕರೆಕ್ಟ್, ಅವ್ರು ತಪ್ಪಿತ್ತು ನೀವು ತಿದ್ರಿ ಅವರಿಗೆ, ಹಿಂಗಲ್ಲ ಹಿಂಗೆ ಮಾಡ್ಬೇಕಂತೇಳಿ. ತಪ್ಪಿದ್ರೂ ನಿಮ್ಮ ಮಕ್ಕಳಿಗಾಗಿ ನೀವು ಸಪೋರ್ಟ್ ಮಾಡಬೇಡ್ರಿ. ನೀವು ಖರೆ ಇದ್ರಿ ಅಂದ್ರೆ ನಿಮ್ಮದು ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿ ಚೆನ್ನಾಗಿ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹನ ಮಾಡಿರಿ. ಸಮಾಜ ಬರೀ ನಿಮ್ದು ಅಷ್ಟೇ ಅಲ್ಲ, ಮನೆಯಿಂದ ನೋಡೋದಷ್ಟೇ ಅಲ್ಲ, ಸಮಾಜ ಕಾರ್ಯಗಳಲ್ಲಿ ಅವ್ರು ತಮ್ಮನ್ನು ತಾವು ತೊಡಗಿಸ್ತಾರೋ ಇಲ್ಲ, ಸುಕಾರ್ಯಗಳಲ್ಲಿ. ಎಲ್ಲರೂ ಹೊಂಟಿರ್ತೀರಿ, ನೀವು ಹೊಂಟಾಗ ಏನು ಮಾಡ್ತೀರಿ, ಇಷ್ಟು ಕಸ ಒಯ್ದು ಎಲ್ಲರೇ ಚೆಲ್ಲಿಬಿಟ್ರೆ ನಿಮ್ಮ ಮುಂದೆ ಹಾದ್ಯಾಗ ಅಡ್ಡಾಡ್ತಾರೆ. ಅದು ಬೇರೆಯವರಿಗೆ ತೊಂದರೆ ಆಯಿತು ಏನು, ನಿಮ್ದಷ್ಟೇ ನೀವು ನೋಡ್ಕೋಬಾರ್ದು. ಯಾಕಂದರೆ ನೀವು ಏನು ಮಾಡ್ತೀರಿ, ನಿಮ್ಮ ಮಕ್ಕಳು ನೋಡ್ತಾರೆ, ಅವರು ಏನು ಮಾಡ್ತಾರೆ ಅದನ್ನೇ ಮಾಡ್ತಾರೆ. ನೀವು ನಿಮ್ಮ ತಂದೆ ತಾಯಿಗಳನ್ನು ನೋಡ್ಕೊಂಡ್ರೆ ನಿಮ್ಮ ಮಕ್ಕಳು ನೋಡ್ತಿರ್ತಾರೆ. ಅವರು ನಮ್ಮ ಅಜ್ಜ ಅಜ್ಜಿಗೆ ನಮ್ಮ ಮಮ್ಮಿ ಪಪ್ಪ ಚಂದ ನೋಡ್ಯಾರ, ಅದಕ್ಕೆ ನಾವು ನಮ್ಮ ಮಮ್ಮಿ ಪಪ್ಪಾಗ ನಾವು ಚಂದಂಗೆ ನೋಡೋಣ ಅಂತ ಹಿಂಗೆ ಭಾವನೆ ಬರ್ತಿರ್ತದೆ. ನಮ್ಮದೇನು ಪ್ರತಿಬಿಂಬ ಪ್ರತಿಛಾಯೆ ಇರ್ತದಲ್ಲ ಅದು ಮಕ್ಕಳೊಳಗಿರ್ತದೆ. ಆದ್ದರಿಂದ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಕರೆಕ್ಟ್ ಇದ್ರೆ ಅವರು ಮಕ್ಕಳು ಕರೆಕ್ಟ್ ಇರ್ತಾರೆ. ಇನ್ನು ಮಕ್ಕಳಿಗೆ ಎಲ್ಲ ಬರೀ ತಾಯಂದರಿಗೆ ಹೇಳಾಗ್ತಾರೆ, ಮಕ್ಕಳಿಗೆ ಏನೂ ಹೇಳೋದಿಲ್ಲ, ನೀವು ಚೆನ್ನಾಗಿರಿ. ಇವತ್ತು ನಾನು ನೋಡಿದೆ ಎಲ್ಲರೂ ಯಾಕಪ್ಪ ನೀವು ಹುಡುಗರು ಯಾಕೆ ಭಾಷಣ ಮಾಡಿಲ್ಲ, ನೀವು ಯಾಕೆ ಹಾಡು ಆಡಿಲ್ಲ, ನೀವು ಎಲ್ಲದ್ರಾಗ ಮುಂದಿರಬೇಕಿಲ್ಲ, ನೀವು ಭಾಷಣ ಮಾಡಬೇಕು, ನೀವು ಹಾಡು ಹಾಡಬೇಕು, ಬರೀ ಹುಡುಗಿಯರಷ್ಟ ಮುಂದೆ ಯಾಕೆ ಬರಬೇಕು, ಯಾಕೆ ಮಾಡಿಲ್ಲ ನೀವು? ಬರೇ ಅಲ್ಲ ಎಲ್ಲ ನೀವು ಇಲ್ಲೇನಂತೀರಿ, ಗುರು ಮಾತೆ ಅಂತೀರಿ. ಗುರು ಮಾತೆ ಇಂಗ್ಲೀಷ್ನಾಗ ಅಂದ್ರೆ ಟೀಚರ್ ಅಂತೀವಿ, ಗುರು ಮಾತೆ ಅಂದ್ರೆ ಗುರುವಿಗೂ ನೀವು ಮಾತೆ ಅಂತ ಹೆಸರು ಕೊಡ್ತೀರಿ. ಗುರುನು ನೆಕ್ಸ್ಟ್ ತಾಯಿ ಇದ್ದಂಗೆ. ಎಷ್ಟೋ ಜನಕ್ಕೆ ಗುರುಗಳೇ ಇರೋದಿಲ್ಲ. ಏಕಲವ್ಯ ಕೇಳಿರಿ ನೀವು ಹೆಸರು, ಗುರು ಇರಲಾರ್ದೆ ವಿದ್ಯಾ ಕಲಿತಾನವ. ವಿದ್ಯಾ ಕಲಿತಾನ. ನಿಮಗೆ ಎಷ್ಟು ಚಲೋ ಸ್ಕೂಲ್, ಎಷ್ಟು ಗುರು ಮಾತೆಯರು ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರೂ ಒಳ್ಳೆಯದೇ ಕಲಿಸ್ತಿರ್ತಾರೆ. ಅದನ್ನು ನೀವು ಚೆನ್ನಾಗಿ ಎಷ್ಟು ನೀವೇನು ಎಕ್ಸ್ಟ್ರಾ ಟೈಮ್ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಹಾಕಿ ಕಲಿಬೇಕಾಗದ ಅವಶ್ಯಕತೆ ಇಲ್ಲ. ಅವ್ರೇನು ಹೇಳ್ತಿರ್ತಾರೆ ಎಲ್ಲ ಕರೆಕ್ಟೇ ಹೇಳ್ತಿರ್ತಾರೆ.
ಅದನ್ನು ನೀವು ಫಾಲೋ ಮಾಡ್ಕೋತ ಇದರಿಂದಲೇ ನಿಮಗೆ ಎಷ್ಟೋದು ಒಳ್ಳೆಯದಾಗ್ತಿರ್ತದೆ. ಅದನ್ನಷ್ಟು ಮಾಡಿದರೆ ನೀವು ಅಷ್ಟೇ ಜಗತ್ತು ಖ್ಯಾತಿ ಹೊಂತಿರಿ ಅಂತ ನನಗನ್ನಿಸ್ತದೆ. ಸೊ ಭಾಳ ಹೇಳಿ ನಿಮಗೆ ಭಾಳ ಟೈಮ್ ತೊಗೊಂಡು ಏನು ಹೇಳಾಕತ್ತಾರತ್ತ ನಾ ಏನು ಇದು ಮಾಡೋದಿಲ್ಲ. ಎಲ್ಲ ನೀವು ಒಳ್ಳೆಯವರಾಗಿರಿ, ಒಳ್ಳೆ ಮನುಷ್ಯರಾಗಿರಿ. ಇವತ್ತು ಒಂದೇ ದಿವಸ ಪೂಜೆ ಮಾಡಿರಿ, ದಿನ ಮೆಕ್ಯಾನಿಕಲ್ ಪೂಜೆ ಮಾಡಲಿಲ್ಲ ಅಂದ್ರೆ ಮನಸ್ಸಿನಾಗ ನಮಸ್ಕಾರ ಮಾಡಿ ನೀವು ಯಾರು ಬರೀ ತಂದೆ ತಾಯಿ ಅಷ್ಟೇ ಅಲ್ಲ, ಯಾರು ಗುರು ಆಚಾರ್ಯ ದೇವೋಭವ ಅಂತಾರೆ. ಮನೆಯಾಗಿರುತ್ತಾನೆ ತಂದೆ ತಾಯಿ, ಆಮೇಲೆ ಹೊರಗೆ ಬಂದ ಕೂಡಲೇ ಗುರು ನಿಮಗೆ ದೇವರೆಲ್ಲ ಕಡೆ ಇರೋಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಸ್ಥಾನಗಳಲ್ಲಿ ಅವ್ರವ್ರನ್ನ ಯಾರ್ಯಾರ ದೇವ್ರ ಸಮ ಆಗ್ಯಾರ ಅವ್ರಲ್ಲಿ ಬಿಟ್ಟಿರ್ತಾರೆ. ನೀವೇನು ದೊಡ್ಡ ದೇವರಿಗೆ ಬೇಡ್ಕೊಳಕ್ಕೆ ಏನು ಬೇಕಂತ ಹೇಳಿ ಕೇಳ್ಕೊಳಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲೇ ನೀವು ಎಲ್ಲರೂ ಬೇಡ್ಕೊಂಡ್ರೆ ಎಲ್ಲ ನಿಮಗೆ ವ್ಯವಸ್ಥೆ ದೇವರು ಮಾಡಿ ಕೊಡ್ತಾನಂತ ನನಗನ್ನಿಸ್ತೈತಿ. ಇವತ್ತಿನ ದಿವಸ ನಂಗೆ ಕೆಲವು ನಿಮಿಷ ನನ್ನ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸ್ಕೂಲ್ ಹೆಸರೇ ಗುರು ಬಸವ ಅಂತ ಇಟ್ಟಾರೆ. ಗುರುವಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಾರೆ. ಈ ಟೈಮ್ ನನಗೆ ಕೊಟ್ಟಿದ್ದಕ್ಕೆ ನಂಗೆ ಭಾಳ ಖುಷಿಯಾಗಿದೆ. ಹೇಳಿದ ಕೂಡಲೇ ನನಗೆ ಹೋಗ್ಬೇಕಪ್ಪ ಹುಡುಗರು ನೋಡಬೇಕು, ಯಾಕಂದ್ರೆ ನಂದರೆ ಒಂದು ಮಗ ಅದಂದು ದೊಡ್ಡ ಮಗನ. ಇದೆಲ್ಲ ಒಂಥರ ಹೊಸಾದ ನೆನಪು ಹಾರ್ದಂಗೆ ಮಾಡೀವಿ, ಆದ್ರೆ ನೆನಪು ಹಾರ್ದಂಗೆ ಅನಿಸ್ತೈತಿ. ಈಗ ನೋಡಿದ ಕೂಡಲೇ ಹುಡುಗರು ಎಷ್ಟು ಚಂದ, ತಾಯಂದ್ರೆ ಎಷ್ಟು ಚಂದ ಬಂದಾರಲ್ಲಪ್ಪ ಹಿಂಗೆ ಅನಿಸ್ತೈತಿ. ಮ್ಯಾಲಿಂದ ಮೇಲೆ ಬರ್ರಿ, ನಿಮ್ಮ ಹುಡುಗರು ಏನು ಮಾಡ್ತಾರೆ ನಿಮ್ಗೆ ಲಕ್ಷ್ಯ ಇರಲಿ ಅಂತ ಅಂದ್ಕೊಂಡು. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಪಾಲಕರಿಗೂ ಮಕ್ಕಳಿಗೂ ನಾವು ಗುರುಪೂರ್ಣಿಮೆಯ ಶುಭಾಶಯಗಳು. ಇಂದು ಈ ಪವಿತ್ರ ದಿನದಂದು ನಾವು ನಮ್ಮ ಮೊದಲ ಗುರುಗಳಿಗೆ ಅಂದರೆ ನಮ್ಮ ತಾಯಂದಿರಿಗೆ ನಮನಗಳನ್ನು ಸಲ್ಲಿಸೋಣ. ತಾಯಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ನಮ್ಮನ್ನು ನೋಡಿದವಳು, ನಮ್ಮನ್ನು ಬೆಳೆಸಿದವಳು, ನಮಗೆ ಜ್ಞಾನ ನೀಡಿದವಳು. ತಾಯಿಯ ಪ್ರೀತಿ ವಾತ್ಸಲ್ಯ ಮತ್ತು ಮಾರ್ಗದರ್ಶನವಿಲ್ಲದೆ ನಾವು ಈ ಹಂತಕ್ಕೆ ತಲುಪಲು ಸಾಧ್ಯವಿಲ್ಲ. ನಮ್ಮ ತಾಯಂದಿರು ನಮಗೆ ಕಲಿಸಿದ್ದು ಅನೇಕ ವಿಷಯಗಳು. ಹೇಗೆ ಮಾತನಾಡಬೇಕು, ಹೇಗೆ ನಡೆಯಬೇಕು, ಹಾಗೂ ಹೇಗೆ ತಿನ್ನಬೇಕು, ಹೇಗೆ ಬೇರೆಯವರೊಂದಿಗೆ ಇತರರೊಂದಿಗೆ ಬೆರೆಯಬೇಕು, ಹೀಗೆ ಅನೇಕ ವಿಷಯಗಳನ್ನು ನಮ್ಮ ತಾಯಂದಿರು ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಕಲಿಸುತ್ತಾ ಬಂದಿರಬಹುದು. ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯ ನಮಗೆ ಎಂದಿಗೂ ಮರೆಯಲಾಗದ ಅನುಭವ. ಈ ಗುರು ಪೂರ್ಣಿಮೆಯ ದಿನದಂದು ನಮ್ಮೆಲ್ಲರ ಮೊದಲ ಗುರುಗಳಾದ ತಾಯಂದಿರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಅವರ ಆಶೀರ್ವಾದದಿಂದ ನೀವಷ್ಟೇ ಅಲ್ಲ ನಾವೆಲ್ಲರೂ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯೋಣ ಅಂತ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಅಂದಿರ ಸಲುವಾಗಿ ಹೇಳಲು ಬಯಸುತ್ತೇನೆ. 9 ತಿಂಗಳು ಗರ್ಭದಲ್ಲಿ ಇರಿಸಿ ಹಲವಾರು ಸಂಕಟಗಳನ್ನು ಅನುಭವಿಸಿ ಹಾರೈಕೆ ಮಾಡಿ ಜನ್ಮ ಕೊಟ್ಟಳು ನನಗೆ ನನ್ನಮ್ಮ. ಅವಳ ಮಡಿಲೇ ಸ್ವರ್ಗವು ನನಗೆ ಇನ್ನೇನು ಬೇಡಮ್ಮ. ಅತ್ತಾಗ ಲಾಲಿಸಿ ಪಾಲಿಸಿ ಮುದ್ದಾಡಿದಳು ನನ್ನನ್ನು. ನಾನು ನಕ್ಕಾಗ ತನ್ನೆಲ್ಲ ನೋವನ್ನು ಮರೆತು ಮಗುವಲ್ಲಿ ಮಗುವಾಗುವಳು ನನ್ನಮ್ಮ. ಅಕ್ಕರೆಯ ತುತ್ತು ನಿಟ್ಟು ಜೋಪಾನವಾಗಿ ನೋಡಿಕೊಂಡಳು. ನನ್ನಯ ಮೊದಲ ಗುರು ಆಗಿಹಳು ನನ್ನಮ್ಮ. 1000 ಜನ್ಮ ಹುಟ್ಟಿ ಬಂದರೂ ತೀರಿಸಲಾಗದು ಅವಳ ಋಣವನ್ನು. ನನ್ನಯ ಜೀವನದಲ್ಲಿ ಕಾಣುವ ದೇವರು ಒಬ್ಬರೇ ಆಗಿಹರು, ಅದುವೇ ನನ್ನಮ್ಮ. ಇಲ್ಲಿ ತಾಯಂದಿರನ್ನಷ್ಟೇ ಹೊಗಳ್ತೀವಿ, ಅವ್ರನ್ನಷ್ಟೇ ಇದನ್ನು ಮಾಡ್ತೀವಿ ಅಂತ ಯಾರು ತಂದೆಯರು ಬೇಜಾರು ಮಾಡ್ಕೋಬಾರ್ದು. ಇಲ್ಲಿ ಅವರೆಷ್ಟು ಮುಖ್ಯನೋ ತಂದೆಯಾದಂಥ ನೀವು ಅಷ್ಟೇ ಅವರಲ್ಲಿ ಜೀವನದಲ್ಲಿ ಮುಖ್ಯ ಇರ್ತೀರಿ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಇಲ್ಲಿ ನೆರೆದಂಥ ಎಲ್ಲ ಹುಡುಗರು, ಸ್ಪೆಷಲಿ ಬಾಯ್ಸ್ ಸ್ಟೂಡೆಂಟ್ಸ್, ನೀವೆಲ್ಲರೂ ನೆಕ್ಸ್ಟ್ ಫಂಕ್ಷನ್ನಲ್ಲಿ ನೀವೇ ಎಲ್ಲ ಆ್ಯಂಕರಿಂಗು ಪ್ರಾರ್ಥನಾ ಸಾಂಗು ಹಾಡಬೇಕಂತ ನಾನು ಹೇಳ್ತೀನಿ ನಿಮಗೆ. ನೀವು ಎಲ್ಲ ಮುಂದೆ ಬರಬೇಕು. ಇಲ್ಲೆಲ್ಲ ಹುಡುಗಿಯರೇ ಇದ್ದರು, ಎಲ್ಲರೂ ಬರ್ತೀರಲ್ಲ. ನೆಕ್ಸ್ಟ್ ಫಂಕ್ಷನಿಗೆ ಬಂದಾಗೆಲ್ಲ ನೀವೇ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಮಾಡ್ತೀರಲ್ಲ? ಇನ್ನೂ ಜೋರಾಗಿ ಹೇಳಬೇಕು. ಬಿಡುವು ಮಾಡಿಕೊಂಡು ನಮ್ಮ ಸ್ಕೂಲಿಗೆ ಬಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಕ್ಕೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ಮರಳಿ ಬರುವಳೇನೋ ತಮ್ಮ, ಮರಳಿ ಬರುವಳೇನೋ
ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ, ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಇಷ್ಟೇ ಇದ್ದದು ಸೊಕ್ಕಿನ ಸಸಿಯು ದೊಡ್ಡದು ಮಾಡ್ಯಾಳೋ, ಇಷ್ಟೇ ಇದ್ದದು ಸೊಕ್ಕಿನ ಸಸಿಯು ದೊಡ್ಡದು ಮಾಡ್ಯಾಳೋ. ಅವಮಾನ ನಮಗಂತ ತನ್ನ ಮನೆಯಿಂದ ಹೊರಗೆ ಹಾಕ್ಯಾಳೋ, ಮಗನಿಗೆ ಹೇಳಿದರ ನೋವುವ ಜೀವಕ ಎಂದು ತಿಳಿದಾಳೋ. ತಾಯಿ ನಿನ್ನಿಂದ ದೂರಾದಳು, ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮರಳಿ ದೊರೆವಳೇನೋ, ತಮ್ಮ ಮರಳಿ ಬರುವಳೇನೋ. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿಯಳು, ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ದಿನಗಳು ಕಳಿತಾಳೋ. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿಯಳು, ಅಲ್ಲಿ ಇಲ್ಲಿ ಭಿಕ್ಷೆ ಬೇಡಿ ದಿನಗಳು ಕಳಿತಾಳೋ. ಬಂದ ನೋವುಗಳ ಸಹಿಸಿತ ಮಗನ ಚಿಂತೆ ಮಾಡುತ್ತಾಳೋ, ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ. ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ, ಮಾಂತನ ಬೇಡ್ಯಾಳೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಎಸ್ ಸರ್, ತಾವು ಒಬ್ಬರೇ ಉಳಿದ್ರಲ್ರಿ, ಅವರೊಬ್ಬರೇ ಉಳ್ಕೊಂಡ್ರಲ್ಲ. ಎಸ್ ವಿದ್ಯಾರ್ಥಿಗಳೇ, ಇತ್ತ ಕಡೆ ಗಮನ ಕೊಡಿ. ಅಲ್ಲಿ ಹಿಂದೆ ಬ್ಯಾಕ್ ಇರುವಂಥ ವಿದ್ಯಾರ್ಥಿಗಳು, ಖಾಲಿ ಇರುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಮಾತಾಡಬೇಡಿ, ಶಾಂತತೆಯನ್ನು ಕಾಪಾಡಿ. ಎಸ್ ಇತ್ತ ಕಡೆ ಲಕ್ಷ್ಯ ಕೊಡಬೇಕು. ಸ್ವಲ್ಪ ವಿದ್ಯಾರ್ಥಿಗಳು ನಿಮ್ಮ ತಾಯಿ ಜೊತೆ ಮಾತಾಡಬೇಡದು, ನನ್ನ ಕಡೆ ಗಮನ ಕೊಡಬೇಕು. ಸ್ವಲ್ಪ ನಾ ಹೇಳ್ತಾ ಇದ್ದೇನೆ, ನಿಮಗೆ ಪೂಜೆ ಮಾಡುವಂಥ ವ್ಯವಸ್ಥೆಯನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಎಡಗೈ ಇದಲ್ಲ, ನಿಮ್ಮ ಎಡಗೈ ತಗೊಂಡು ಆ ಎರಡೂ ಪಾದಗಳ ಕೆಳಗೆ ಹಿಡಿಬೇಕು. ಮೊದಲ ಅವರ ಎರಡೂ ಪಾದಗಳನ್ನು ನಿಮ್ಮ ಎಡಗೈ ಅದಲ್ಲ, ನಾ ಇಟ್ಟು ನೋಡ್ರಿ, ಈ ರೀತಿಯಾಗಿ ಎಡಗೈ ಕೆಳಗಿರಬೇಕು. ಆ ಕೈದ ಮೇಲೆ ಅವರ ಪಾದಗಳಿರಬೇಕು. ಕೈ ಪೂಜೆ ಮುಗಿಯುವವರೆಗೂ ಬಿಡಕೂಡದು. ಎಡಗೈ ಏನದಲ್ಲ, ನಾನು ಹೇಳೋದು ಗಡ್ಬಡ ಮಾಡಬೇಡ್ರಿ, ಅವಸರ ಮಾಡಬೇಡ್ರಿ. ನಿಮಗೆ ಎಡಗೈ ತಗೊಂಡು ನಿಮ್ಮ ಪಾದದವಲ್ಲ, ತಾಯಿಯ ಪಾದ ಈ ರೀತಿಯಾಗಿ ನಾ ಇಲ್ಲಿ ಹಿಡ್ದೇನೆ ನೋಡ್ರಿ, ಈ ರೀತಿಯಾಗಿ ಹಿಡಿದಿದ್ದು ಕೈ ಮತ್ತು ಇವಾಗ ಪೂಜೆ ಮುಗಿಯೋ ತನಕ ಆ ಕೈ ಬಿಡಬಾರ್ದು, ಅದು ಅಷ್ಟೇ ಇರಬೇಕು. ಇನ್ನು ಬಲಗೈದಿಂದ ಕೆಲಸಗಳನ್ನು ಮಾಡಬೇಕು ಅಷ್ಟೇ. ಎಸ್ ರೆಡಿನಾ? ಎಲ್ಲರೂ ಆ ರೀತಿಯಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಿ. ಎಡಗೈದಿಂದ ನಿಮ್ಮ ತಾಯಿಯ ಪಾದದ ಕೆಳಗೆ ನಿಮ್ಮ ಎಡಗೈ ಇರಬೇಕು. ಜಸ್ಟ್ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ. ಇದು ನಿಮ್ಮ ತಾಯಿಯ ಪಾದ ಅಂತ ಅರ್ಥ ಮಾಡ್ಕೊಳ್ರಿ. ಇದು ನಿಮ್ಮ ಕೈಯ ಈ ರೀತಿಯಾಗಿ ನೀವು ಆ ಎರಡೂ ಪಾದಗಳನ್ನು ಹಿಡ್ಕೋಬೇಕು. ಅದು ತಾಟಿನ ಒಳಗಡೆ ಅವರ ಪಾದಗಳ ಇರಬೇಕು, ತಾಟಿನ ಹೊರಗಡೆ ಎಲ್ಲ, ತಾಟಿನ ಒಳಗಡೆ. ಆ ನಂತರ ಆ ಪಾದಗಳೇನೇ ಹಿಡ್ಕೊಂಡ್ರಲ್ಲ, ಹಿಡ್ಕೊಂಡ ನಂತರ ಬಲಗೈದಿಂದ ಸ್ವಲ್ಪ ನಿಮ್ಮ ತಾಯಿ ಕೈಯಾಗ ನೀರಿನ ಬಾಟ್ಲಿ ಕೊಡ್ರಿ. ನಿಮ್ಮ ತಾಯಿ ಕೈಯಾಗ ನೀರಿನ ಬಾಟ್ಲಿ ಕೊಡ್ರಿ. ಅವರು ನೀರು ಹಾಕ್ತಾ ಇದ್ದಾರೆ. ಬಲಗೈಯಿಂದ ಪಾದಗಳನ್ನು ತೊಳಿರಿ. ಬಲಗೈಯಿಂದ ಪಾದಗಳನ್ನು ತೊಳಿಬೇಕು, ಎಡಗೈ ಬಿಡಬಾರದು. ತಾಯಿಯ ಕೈಯಲ್ಲಿ ನೀರನ್ನ ಬಾಟ್ಲಿಯನ್ನು ಕೊಡ್ರಿ, ನೀರು ಕೊಡ್ರಿ. ಆ ಪಾದಗಳನ್ನು ಬಲಗೈಯಿಂದ ತೊಳಿರಿ, ಎಡಗೈ ಮಾತ್ರ ಬಿಡಬಾರ್ದು. ಕೆಳಗಡೆ ಇರುವಂಥ ಎಡಗೈ ಬಿಡಬೇಡ್ರಿ, ಬಲಗೈಯಿಂದ ತೊಳಿರಿ. ತಾಯಿಯ ಕೈಯಲ್ಲಿ ನೀರು ಕೊಡ್ರಿ. ಆ ನೀರು ತಾಯಿ ಹಾಕ್ತಾ ಇದ್ದಾಳೆ, ಪಾದಗಳನ್ನು ತೊಳಿರಿ. ತಾಟಿನ ಒಳಗಡೆ, ಇದು ತಾಟಿನ ಒಳಗಡೆ ಕ್ರಿಯೆ ಅನ್ನುವಂಥದ್ದು ನೆರವೇರಬೇಕು. ಎಷ್ಟು ಸ್ವಲ್ಪ ತೊಳಿರಿ. ತೊಳೆದ ನಂತರ ನಿಮ್ಮಲ್ಲಿ ವೀಲ್ ಅದಾವಲ್ಲ, ಓಡ್ನಿ ಅದಾವಲ್ಲ, ಅವುಗಳಿಂದ ತಾಯಿಯ ಪಾದವನ್ನು ಒರೆಸ್ಬೇಕು. ಪಾದವನ್ನು ಒರೆಸ್ರಿ. ನಿಮ್ಮ ಹತ್ರ ಖರ್ಚಿ ಪದವಲ್ಲ,
ಆ ಖರ್ಚಿಪ್ ತಗೊಂಡು ತಾಯಿಯ ಪಾದವನ್ನು ಕ್ಲೀನಾಗಿ ಒರೆಸ್ಬೇಕು. ಆ ನೀರು ಚೆಲ್ಲಬಾರ್ದ, ತಾಯಿಯ ಪಾದ ತೊಳೆದಿರ್ತಕ್ಕಂಥ ನೀರು ಚೆಲ್ಲಬೇಡ್ರಿ. ಪಾದವನ್ನು ಕ್ಲೀನಾಗಿ ತೊಳಿಬೇಕು. ಇವಾಗ ಜಸ್ಟ್ ನಿಮ್ಮ ಹತ್ರ ವಿಭೂತಿ ಇದ್ದರೆ ಈ 3 ಬರಲಿಂದ ವಿಭೂತಿ ಈ ರೀತಿ ತಗೊಂಡು ವಿಭೂತಿ ಎಳಿಬೇಕು. ನಾ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಈ ತೆರನಾಗಿ ವಿಭೂತಿ ಕೈಗೆ ಹಚ್ಕೊಂಡು ಆ 3 ಬಟ್ಟೆಗೆ ವಿಭೂತಿ ಹಚ್ಕೊಂಡು ಆ 3 ಬಟ್ಟೆಗಳನ್ನು 2 ಪಾದಗಳ ಮೇಲೆ ಎಳಿಬೇಕು ಅನ್ನುವಂಥದ್ದು. ವಿಭೂತಿ ತಗೊಂಡು 3 ಬರಲಿಗೆ ವಿಭೂತಿ ಹಚ್ಕೊಂಡು ಆ 2 ಪಾದಗಳ ಮೇಲೆ ವಿಭೂತಿಯನ್ನು ಹಚ್ಚಬೇಕು. ವಿಭೂತಿಯನ್ನು ಹಚ್ಚಿರಿ 2 ಪಾದಗಳ ಮೇಲೆ. ವಿಭೂತಿ ಹಚ್ಚಿದ ನಂತರ ನಿಮ್ಮ ಹತ್ರ ಕೂಕಮ್ ಇದೆಯಲ್ಲ, ಕೂಕಮ್ ತಗೊಂಡು 2 ಟಿಕ್ಕಗಳನ್ನು ಮಾತ್ರ ಹಚ್ಚಬೇಕು. 2 ಕುಂಕುಮ ಬಟ್ಟೆಗಳಂತೀವಲ್ಲ, 2 ಕುಂಕುಮದ ಗುರುತುಗಳನ್ನು ಆ ವಿಭೂತಿಯ ಮೇಲೆ ಹಚ್ಚಿರಿ. ಒಂದೆರಡು ಕುಂಕುಮದ ಬಟ್ಟನ್ನು ತಗೊಂಡು ನಿಮ್ಮ ತಾಯಿಯ ಪಾದಕ್ಕೆ ಹಚ್ಚಿರಿ. ಈಚೆ ಕಡೆ ಹೆಬ್ಬಟ್ಟಿಗೆ, ಈಚೆ ಕಡೆ ಹೆಬ್ಬಟ್ಟಿಗೆ 2 ಹೆಬ್ಬಟ್ಟದವಲ್ಲ, ಆ 2 ಹೆಬ್ಬಟ್ಟಿಗೆ ಕುಂಕುಮದ ಬಟ್ಟೆಗಳನ್ನು ಇಡ್ರಿ. ನಿಧಾನಕವಾಗಿ ಅವಸರ ಬೇಡ, ಏನು ಪರವಾಗಿಲ್ಲ, ನಿಧಾನಕ್ಕಾಗೆ ಮಾಡ್ಕೊಂತವ್ರಿ. ಕುಂಕುಮ ಬಟ್ಟೆಗಳ ಇಟ್ಟಿರ್ತಾನೆ. ಮುಂದಿನ ಕೆಲಸ ಏನು ಅಂತಂದರೆ, ನೀವು ತಂದಿರತಕ್ಕಂಥ ಹೂವು ಅಥವಾ ಹಣ್ಣುಗಳನ್ನು ತಾಯಿಯ ಪಾದಕ್ಕೆ ಏರಿಸಬೇಕು. ಆವಾಗ ಶಿವಾಯ ನಮಃ ಓಂ ಅನ್ಬೇಕು. ನಾ ಅಂದ ಹಾಗೆ ಅಂದರೆ ಸ್ವಲ್ಪ ಏನಾಗಲ್ಲ. ಶಿವಾಯ ನಮಃ ಓಂ, ಸ್ವಲ್ಪ ಲೌಡ್ಲಿ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಗೆ ಬಳಿ, ಜಂಪರ್ ಪೀಸು, ಹೂವು, ಬಾಳೆಹಣ್ಣು ಇದ್ರೆ ಪಾದದ ಮೇಲೆ ಏರಿಸ್ಬೇಕು ಅವುಗಳನ್ನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಕೈ ಬಿಡಬಾರ್ದು, ಎಡಗೈ ಮಾತ್ರ ಕೆಳಗಿಂದು ಬಿಡಬಾರ್ದು. ಬಲಗೈಯಿಂದ ಏನಾದರೂ ಕೆಲಸಗಳು ನಡೆದವಲ್ಲ, ಅವೆಲ್ಲ ಕೆಲಸಗಳು ಬಲಗೈಯಿಂದ ಮಾತ್ರ ಆಗ್ತಿರಬೇಕು. ಹೂವು, ಬಳೆ, ಜಂಪರು, ಆನಂತರ ಬಾಳೆಹಣ್ಣುಗಳನ್ನು ತಾಯಿಯ ಪಾದದ ಮೇಲೇ ಏರಿಸ್ಬೇಕು. ಅವುಗಳನ್ನು ಕೆಳಗೆ ಬೀಳದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ವಿದ್ಯಾರ್ಥಿಗಳದು. ಕೈ ಮಾತ್ರ ಬಿಡಬಾರ್ದು. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ವಿದ್ಯಾರ್ಥಿಗಳು ಗಮನ ಕೊಡಬೇಕು, ದಯವಿಟ್ಟು ಕೈ ಬಿಡಬಾರ್ದು. ನಮ್ಮ ಗೆಸ್ಟ್ಗಳೆಲ್ಲರೂ ತಮ್ಮ ಹತ್ರ ಆಗಮಿಸ್ತಾ ಇದ್ದಾರೆ. ಅವರು ಬಂದ ನಂತರ ನಮ್ಮೆಲ್ಲ ಅತಿಥಿಗಳು ತಮ್ಮ ಕಡೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಾವು ತಂದಿರುವಂಥ ಪುಷ್ಪವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅತಿಥಿಗಳು ಆಗಮಿಸಬೇಕು. ನಮ್ಮೆಲ್ಲ ಅತಿಥಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಕೈ ಮಾತ್ರ ಬಿಡಬಾರ್ದು. ನೀವು ಎಡಗೈ ಹಿಡಿದಿದ್ದು ಅದು ಫಿಕ್ಸೇ. ಅದು ಬಲಗೈದಿಂದನೇ ಏನಾದರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ ಬಲಗೈಯಿಂದ ಮಾತ್ರ. ಎಲ್ಲ ಚಿನ್ನಪ್ಪ ಕಟ್ಟಿ ವೇದಿಕೆಗೆ ಆಗಮಿಸಬೇಕು. ಚಿನ್ನಪ್ಪ ಕಟ್ಟಿ, ನಿನಗೆ ತಾಯಿ ಇಲ್ಲ ಅನ್ನುವಂಥ ಕೊರಗೋಬೇಡ. ಇಲ್ಲೆಲ್ಲ ಇದ್ದಿರ್ತಕ್ಕಂಥ ನಿನ್ನ ತಾಯಿ ಅಂದರೆ ಯಾರು ಬೇಕಾದವ್ರ ಬಳಿ ಕುಳಿತುಕೋ. ಇಲ್ಲಿ ಕುಳಿತುಕೋ. ಇಲ್ಲಿ ಅದಾಳಲ್ಲ, ಅಲ್ಲಿ ನಮ್ಮ ಮಧುಮತಿ ಮೇಡಮ್ ಅವರು ಅದರಲ್ಲ, ಅವಳೇ ನಿನ್ನ ತಾಯಿ ಅಂತ ತಿಳ್ಕೊ. ಅವಳ ಪಾದ ಪೂಜನೆ ಮಾಡು. ಮೇಡಮ್ ಅವರ ಮಧುಮತಿ ಮೇಡಮ್ ಅವರು ಸ್ವಲ್ಪ ಒಂದು ತವಲಿಕ್ಕೆ ಸ್ವಲ್ಪ ಇವ್ರ ಮಗಳಿಗೆ ಬಂದು ಕುಳಿತುಕೊಳ್ರಿ. ಆ ಮಗುವಿಗೆ ತಾಯಿ ಇಲ್ಲ ಅಂತ ಅಳ್ಕೊಳ್ತದನ, ಅಳ್ಳಕ್ಕಂತನ. ಇಲ್ಲಿ ನಮ್ಮ ಮಧುಮತಿ ಮೇಡಮ್ ಅವರೇ ಇವತ್ತು ತಾಯಿಯ ನಿಜವಾಗ್ಲೂ ತಾಯಿಯ ಪಾತ್ರವನ್ನು ವಹಿಸ್ಕೊಂಡ್ರು. ಆ ಮಗುವಿಗೆ ತಾಯಿ ಇಲ್ಲ ಅನ್ನುವಂಥ ಕೊರಗು ಅಳ್ತಾ ಇದೆ. ಅಪಿ ಎಡಗೈಯಾಗ ಪಾದ ಹಿಡಿದು ಯಥಾಸ್ಥಿತಿ ಪೂಜೆ ಮಾಡೋ. ತಾಯಿ ಇಲ್ಲ ಅನ್ನುವಂಥ ಕೊರಗು ಬೇಡ. ಸಂಸ್ಥೆಯ ನಿರ್ದೇಶಕರೇ ನಿನ್ನ ತಾಯಿಯಾಗಿ ಇವತ್ತು ಆ ಒಂದು ಸ್ಥಾನದಲ್ಲಿ ನಿಂತುಕೊಂಡಿದ್ದಾರೆ. ತಾಯಿ ಇಲ್ಲ ಅನ್ನುವಂಥ ಕೊರಗು ಬೇಡ. ತಾಯಿ ಇದ್ದಾಳೆ ಅನ್ನುವಂಥ ಭಾವನೆ ಆ ಮಗುವಿಗೆ ಇರಲಿ. ನೋಡಿ ಯಾವ ರೀತಿಯಾಗಿರುವಂಥ ಒಂದು ಕಷ್ಟ ಆ ಮಗುವಿಗೆ ಉಂಟಾಗ್ತಾ ಇದೆ. ತಾಯಿಯ ಬೆಲೆ ಏನು ಅನ್ನುವಂಥದ್ದು ಇವತ್ತು ಮಗುವಿಗೆ ಗೊತ್ತಾಗ್ತಾ ಇದೆ. ಆ ತಾಯಿ ಇದ್ದರೆ ಅವಳು ಬರ್ತಾ ಇದ್ಲು ಅನ್ನುವಂಥ ಒಂದು ಕಲ್ಪನೆ ಮಗುವಿಗಿದೆ. ಆ ಸ್ಥಾನವನ್ನು ತುಂಬಿಕೊಂಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಮಧುಮತಿ ಅಭಿಮನ್ಯು ಎಂ ಬಿರಾದಾರವರು, ನಾನು ಆ ತಾಯಿಯ ಸ್ಥಾನವನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಆ ಸ್ಥಾನವನ್ನು ತೆಗೆದುಕೊಂಡು ಪಾದಪೂಜೆಯನ್ನು ಮಗುವಿನೊಂದಿಗೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಗುರುತರವಾದ ಒಂದು ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರು ತೆಗೆದುಕೊಂಡಿದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿಗೆ ಕಂಬನಿ ಮಿಡಿತಾ ಇದೆ. ತಾಯಿಯ ಮಡಿಲು, ತಾಯಿಯ ಒಡಲು ಅನ್ನುವಂಥದ್ದು ಎಂಥದ್ದು ಅನ್ನುವಂಥದ್ದು ಇವತ್ತು ಗೊತ್ತಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ನಮ್ಮ ಮಧುಮತಿ ಮೇಡಮ್ ಅವರು ನಿಜವಾಗ್ಲೂ ಕಣ್ಣೀರು ಹಾಕ್ತಾ ಇದ್ದಾರೆ. ಅಂದರೆ ಎಷ್ಟು ಕೆಟ್ಟದಾಗಿರುವಂಥ ಭಾವನೆ ಇವತ್ತು ನಿರ್ಮಾಣ ಆಗ್ತಾ ಇದೆಯಲ್ಲ. ಒಂದು ಮಗು ತಾಯಿಯನ್ನು ಕಳ್ಕೊಂಡ ನಂತರ ಅದರ ಸಂಕಷ್ಟ ಏನು, ಕಷ್ಟಗಳ ಏನು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ. ಭಾಳ ಒಂದು ನಿಜವಾಗ್ಲೂ ಇದು ಒಂದು ದೃಶ್ಯ ಅಂತ ಹೇಳ್ತಾ ಇದ್ದೀವಿ. ಬಹಳ ಒಂದು ಸನ್ನಿವೇಶ, ಮಾರ್ಮಿಕವಾಗಿರುವಂಥ ಸನ್ನಿವೇಶ. ಇವಾಗ ಮಕ್ಕಳ ಬಿಡಬಾರ್ದು ಕೈ. ಈ ಮಗುವಿಂದು ಪೂಜೆ ಆಗಲಿ, ಜಸ್ಟ್ ಒಂದು 2 ನಿಮಿಷ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮಧುಮತಿ ಮೇಡಮ್ ಅವರಿಗೆ ಮಗು ಅದನ್ನು ಅರ್ಪಣೆ ಮಾಡ್ತಾ ಇದೆ. ಮಗು ಅಪಿ ಎಡಗೈ ತಳ ಹಿಡಿ, ಅಪಿ ತಳಗ ಎಡಗೈ ಹಿಡಿ ಅಂತ ಹೇಳ್ರಿ. ನೀವು ಹೇಳ್ರಿ ಮೇಡಮ್ ಅವ್ರ, ಬಗ್ರಿ ಇದನ್ನು ಹೀಗೆ ಹಿಡಿ ಅಂತ ಹೇಳ್ರಿ. ನೀವೆಲ್ಲ ರೆಡಿ ಇದ್ದೀರಲ್ಲ. ಇವಾಗ ಆ ಬಲಗೈ ಮ್ಯಾಗಿನ ಪಾದದ ಮೇಲೆ ಬಲಗೈ ಇಡಬೇಕು. ಆ ಮೊಬೈಲ್ ಬಿಡು ಐಶ್ವರ್ಯ, ಮೊಬೈಲ್ ಕೊಡು ಅಂಕ ತನಕ. ಆ ನಿಮ್ಮ ಬಲಗೈ ಪಾದದ ಮೇಲೆ ಇಟ್ಟು ಆ ಎಡಗೈ ಆ ಕೈ, ಎರಡೂ ಕೈಗಳಲ್ಲಿ ಎಲ್ಲ ಪೂಜಾ ಸಾಮಾನುಗಳನ್ನು ತಗೊಳ್ರಿ. ಎಲ್ಲ ಪೂಜಾ ಸಾಮಾನುಗಳನ್ನು ಎರಡೂ ಕೈಗಳಿಂದ ತಗೊಳ್ರಿ. ಕೆಳಗೆ ಬೀಳಬಾರ್ದು, ನೆಲದ ಮೇಲೆ ಬೀಳದಂತೆ ಎಲ್ಲ ವಸ್ತುಗಳನ್ನು ತಗೊಂಡು ನಿಮ್ಮ ಉಡಿಯದಲ್ಲಿ ನಿಮ್ಮ ಒಂದು ಕರ್ಚಿಪಿದ್ರೆ ಕರ್ಚಿಪ್ನಲ್ಲಿ ಹಾಕ್ಕೊಂಡು ತಾಯಿ ಕೈಯಾಗ ಅವುಗಳನ್ನು ಕೊಡ್ರಿ. ತಾಯಿ ವಾಪಸ್ ಕೊಡ್ತಾ ಇದ್ದಾಳೆ ನಿಮಗೆ. ಅವುಗಳನ್ನು ತಾಯಿ ಕೈಯಾಗ ಕೊಡ್ರಿ. ನಿಮ್ಮ ತಾಯಿದೇರು ಅದರಲ್ಲ, ನಿಮ್ಮ ತಂದೆ ಅದರಲ್ಲ, ತಂದೆ ಕೈಯಾಗ ಅಥವಾ ತಾಯಿ ಕೈಯಾಗ ಅವುಗಳನ್ನು ಅರ್ಪಣೆ ಮಾಡಿರಿ. ಅವ್ರ ಕೈಯಾಗ ಕೊಡ್ರಿ. ತಾಯಿ ಕೈಯಾಗ ಅಥವಾ ತಂದೆ ಕೈಯಾಗ ಎಲ್ಲ ವಸ್ತುಗಳನ್ನು ಕೊಡ್ರಿ. ಕೊಟ್ಟ ನಂತರ ಈ ಕಡೆ ಲಕ್ಷ್ಯ ಇರಲಿ. ತಾಯಿ ಅಂದಿರೋ ಎಲ್ಲರೂ ನಿಮ್ಮ ಮಕ್ಕಳು ತಂದಿರತಕ್ಕಂಥ ಪೂಜಾ ಸಾಮಗಳು ನಿಮ್ಮ ಉಡಿಯಲ್ಲಿವೆ. ಈಗ ಅವುಗಳನ್ನು ಪುನಃ ನಿಮ್ಮ ಮಗುವಿಗೆ ಕೊಟ್ಟು ಆ ಮಕ್ಕಳು ಏನು ಮಾಡಬೇಕು, ಅವುಗಳ ಸ್ವೀಕಾರ ಮಾಡಿಕೊಂಡು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಬೇಕು. ಆ ನಿಮ್ಮ ತಾಯಿಯ ಕೊಡುವಂಥ ವಸ್ತುಗಳನ್ನು ಸ್ವೀಕಾರ ಮಾಡ್ಕೊಳ್ರಿ, ತಗೊಳ್ರಿ.
ತಗೊಂಡು ಪುನಃ ತಾಯಿಯ ಪಾದಕ್ಕೆ ನಮಸ್ಕಾರ. 1-2 ನಿಮಿಷ ಹಣಿ ಹಚ್ಚಿ ನಮಸ್ಕಾರ ಮಾಡಿರಿ. ಪಟ್ನೆ ಬಿದ್ದಿರೇನಾದ್ರಾಗ ಹೇಳ್ಬೇಡ್ರಿ, ಏನಾಗಲ್ಲ. ಟಂಕ್ ಎಲ್ಲರೇ ಮುರಿತದೇನೋರಂಗೆ ಮಾಡಬೇಡ್ರಿ. ಒಂದು ಸ್ವಲ್ಪ ಜಸ್ಟ್ 1-2 ನಿಮಿಷ 3 ನಿಮಿಷ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿರಿ. ಮನೆ ದೇವರನ್ನು ನೆನೆಸ್ಕೊಳ್ರಿ, ಹಿರಿಯರನ್ನು ನೆನೆಸ್ಕೊಳ್ರಿ, ನಿಮ್ಮ ತಂದೆಯನ್ನು ನೆನೆಸ್ಕೊಳ್ರಿ, ನಿಮ್ಮ ತಾಯಿಯನ್ನು ನೆನೆಸ್ಕೊಳ್ರಿ, ನಿಮ್ಮ ಕುಲಬಾಂಧವರನ್ನು ನೆನೆಸ್ಕೊಳ್ರಿ, ನಿಮ್ಮ ಮನೆಯ ಕುಲದೇವರನ್ನು ನೆನೆಸ್ಕೊಳ್ರಿ. ಆ ಸಂದರ್ಭದಲ್ಲಿ ಎಲ್ಲ ರೂಪದಲ್ಲಿ ನನ್ನ ತಾಯಿನೇ ಇದ್ದಾಳೆ ಅನ್ನುವಂಥ ಭಾವನೆ ಇರಲಿ. ಆ ಭಾವನೆ ಜೊತೆಗೆ ನಿಮ್ಮ ತಾಯಿಯನ್ನು ನೆನೆಸ್ಕೊಳ್ರಿ. ಹೇಳಬೇಡ್ರಿ, ಎದ್ದು ನನಗೆ ನೋಡ್ಲಿಕ್ಕೆ ಹೋಗಬೇಡ್ರಿ, ನಾನು ಎಲ್ಲಿ ಹೋಗಲ್ಲ, ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಹೇಳಿದಂತೆ ನೀವು ಹೇಳಬೇಕು. ನಿಮ್ಮ ಕುಲದೇವರನ್ನು ನೆನೆಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಹಿರಿಯರನ್ನು ನೆನೆಸ್ಕೊಳ್ರಿ, ನಿಮ್ಮ ತಾತ ಮುತ್ಯಾಂದರನ್ನು ನೆನೆಸ್ಕೊಳ್ರಿ. ಆ ಸಂದರ್ಭದಲ್ಲಿ ನಿಮ್ಮ ಸಹೋದರ ಸಹೋದರಿಯರನ್ನು ನೆನೆಸ್ಕೊಳ್ರಿ, ನಿಮ್ಮ ತಾಯಿಯನ್ನು ನೆನೆಸ್ಕೊಳ್ರಿ ಮನಸಾಪೂರ್ವಕವಾಗಿ, ನಿಮ್ಮ ತಂದೆಯನ್ನು ನೆನೆಸ್ಕೊಳ್ರಿ ಮನಸಾಪೂರ್ವಕವಾಗಿ. ಸ್ವಲ್ಪ ಮನಸ್ಸು ಅನ್ನುವಂಥದ್ದು ಕದಲಬೇಡ್ರಿ. ಇವಾಗ ಎಲ್ಲಿದ್ದೀರಿ ಅಂದ್ರೆ ನೀವು ತಾಯಿಯ ಪಾದದ ಹತ್ರ ಇದ್ದೀವಿ ಅನ್ನುವಂಥ ಭಾವನೆ ಇರಲಿ. ನನ್ನ ಎಲ್ಲ ಸರ್ವಸ್ವವು ನನ್ನ ತಾಯಿಯ ಅನ್ನುವಂಥ ಒಂದು ಭಾವನೆ ನಿಮಗಿರಲಿ. ಇದನ್ನು ತಾಯಿಯ ಪಾದವನ್ನು ಬಿಟ್ಟು ಮತ್ತೆ ಯಾವ ಪಾದಗಳಿಗೂ ನನ್ನನ್ನು ಎಳಿಸದಿರು, ನನ್ನನ್ನು ಕರೆದುಕೊಂಡು ಹೋಗಬೇಡ ಶಿವನೇ, ನನ್ನ ತಾಯಿಯ ಪಾದವೇ ನನಗೆ ಶ್ರೇಷ್ಠವಾಗಿರಲಿ ಅನ್ನುವಂಥ ರೀತಿಯಲ್ಲಿ ತಾಯಿಯ ಪಾದವನ್ನು ನೀವು ಪ್ರಾರ್ಥಿಸ್ರಿ. ಜೊತೆಗೆ ನಿಮ್ಮೆಲ್ಲ ಸಂಬಂಧಿಕರನ್ನು ನೆನೆಸ್ಕೊಳ್ರಿ. ಅವರೆಲ್ಲ ಸಂಬಂಧಿಕರ ಪಾದಗಳು ಎಲ್ಲಿವೆ ಅಂತಂದರೆ ತಮ್ಮ ತಾಯಿಯ ಪಾದದಲ್ಲಿ ನೀವು ಕಾಣ್ತಾ ಇದ್ದೀರಿ. ತದೇಕ ಚಿತ್ತದಿಂದ ತಾಯಿಯ ಪಾದವನ್ನು ಗಟ್ಟಿಯಾಗಿ ಹಿಡಿದು ನೀವು ಇವಾಗ ಏನು ಬೇಡ್ಕೊತೀರಿ ಬೇಡ್ಕೊಳ್ರಿ. ತಾಯಂದಿರು ನಿಮ್ಮ ಮಗುವಿನ ಬೆನ್ನ ಮೇಲೆ ನಿಮ್ಮ ಕೈಗಳು ಇರಲಿ, ಅವರನ್ನು ಆಶೀರ್ವದಿಸಬೇಕು. ಮಗು ಬೇಡಿಕೊಳ್ತಾ ಇದೆ, ನಿಮ್ಮ ಹತ್ರ ವಿನಂತಿಸಿಕೊಳ್ತಾ ಇದೆ, ನಿಮ್ಮ ಹತ್ರ ಬೇಡಿಕೊಳ್ತಾ ಇದ್ದಾನೆ. ನೀವು ಅಲ್ಲಿ ತಾಯಿಯ ಪಾದವನ್ನು ಹಿಡಿದಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇವಾಗ ಏನು ಬೇಡ್ಕೊಳ್ತೀರಿ ಬೇಡ್ಕೊಳ್ರಿ. ದಟ್ ಈಸ್ 100 ಫುಲ್ ಸಕ್ಸಸ್. ಆ ಒಂದು ಫೀಲ್ಡ್ನಲ್ಲಿ ನೀವು 100ಕ್ಕೆ 100ರಷ್ಟು ಜಯವನ್ನು ಪಡೆದುಕೊಳ್ತಾ ಇದ್ರಿ. ಇದು ನಿಜವಾಗಿರ್ತಕ್ಕಂಥ ಸಂಗತಿ, ಇದು ಸತ್ಯ ಸಂಗತಿ. ಏಕೆಂದರೆ ತಾಯಿ ಇವತ್ತು ನಿನ್ನನ್ನು ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಮನಸ್ಸಾಪೂರ್ವಕವಾಗಿ ಅರ್ಪಿಸ್ತಾ ಇದ್ದಾಳೆ, ಆಶೀರ್ವದಿಸ್ತಾ ಇದ್ದಾಳೆ. ನನ್ನ ಮಗು ಮುಂದೆ ಬರಲಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾಳೆ. ನೀವು ಬೆಟ್ಟದ ಎತ್ತರಕ್ಕೆ ಒಂದು ಕನಸನ್ನು ಕಾಣ್ತಾ ಇದ್ದೀರಿ. ಆ ಕನಸು ನನಸಾಗಲಿ, ನನ್ನ ತಾಯಿಯ ಆಶೀರ್ವಾದ ನನಗೆ ಚಿರಂಜೀವಿ ಆಗಿರಲಿ, ನಾನು ಸಾಯುವವರೆಗೂ ನನ್ನ ತಾಯಿಯ ಆಶೀರ್ವಾದ ನನ್ನ ತಲೆಯ ಮೇಲೆ ಇರಲಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ಬೇಡ್ತಾ ಇದ್ದಾರೆ. ಆ ಎಲ್ಲ ಅಷ್ಟೋಸ್ತರಗಳನ್ನು ಐಶ್ವರ್ಯಗಳನ್ನು ಆ ದೇವರು ಕರುಣಿಸಲಿ ಅಂತ ತಾಯಿಯು ತನ್ನ ಮಗನನ್ನು ಆಶೀರ್ವದಿಸ್ತಾ ಇದ್ದಾಳೆ. ದಯವಿಟ್ಟು ತಾಯಂದಿರು ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಮಗು ಎದ್ದು ನಿಂತುಕೊಂಡು ಅಥವಾ ಎದ್ದು ಕುಂತುಕೊಂಡು ತಮ್ಮ ತಾಯಿಯ ಮುಖವನ್ನು ಒಂದು ಕ್ಷಣ ನೋಡಬೇಕು. ಇವಾಗ ನಿನ್ನಲ್ಲವ ನನಗೆ ಜನ್ಮ ಕೊಟ್ಟವಳು ಅನ್ನುವಂಥದ್ದು ಒಂದು ಕ್ಷಣ ತಾಯಿಯ ಮುಖವನ್ನು ನೋಡಿ ತಾಯಿಯ ಮುಖದಲ್ಲಿ ಇರುವಂಥ ಲಕ್ಷಣಗಳು ಎಷ್ಟು ಬದಲಾವಣೆ ಇವೆ, ತಾಯಿಯ ಮುಖದಲ್ಲಿ ಎಷ್ಟೊಂದು ಸಂತೋಷತೆ ಅನ್ನುವಂಥದ್ದಿದೆ, ತಾಯಿಯ ಮುಖದಲ್ಲಿ ಎಷ್ಟೊಂದು ಆನಂದತೆ ಅನ್ನುವಂಥದ್ದಿದೆ, ಎಷ್ಟೊಂದು ನಗು ಅನ್ನುವಂಥದ್ದು ತಾಯಿಯಲ್ಲಿ ಇದೆ ಅನ್ನುವಂಥದ್ದು ತಮಗೆ ಗೊತ್ತಾಗ್ತಾ ಇದೆ. ಅಂಥ ಒಂದು ದೊಡ್ಡ ಶಕ್ತಿ ಏನಾದರೂ ಇದ್ದರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಅಲ್ಲ, ಅದು ತಾಯಿನೇ ಅಂತ ನಾವಿಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಗುರುವೇ ನನಗೆ ಮೊದಲು ಗುರು ಯಾರು ಅಂತಂದರೆ ತಾಯಿಯಿಂದಲೇ ನಾನು ಇಷ್ಟೆಲ್ಲವನ್ನು ಕಲಿದುಕೊಂಡಿದ್ದೀನಿ. ನಿನ್ನ ಆಶೀರ್ವಾದ ನಾನು ಸಾಯುವವರೆಗೂ ನನ್ನ ಮೇಲೆ ಇರಲಿ ಅನ್ನುವಂಥ ರೀತಿಯಲ್ಲಿ ಆಶಿಸುತ್ತಾ ವಿದ್ಯಾರ್ಥಿಗಳು ತಾವು ತಂದಿರ್ತಕ್ಕಂತಹ ಸಲಕರಣೆಗಳನ್ನು ನಿಧಾನವಾಗಿ ತೆಗೆದುಕೊಂಡು ಆ ಉಡಿಯಲ್ಲಿ ತಾಯಿ ಕೊಟ್ಟಿರ್ತಕ್ಕಂಥ ಸಾಮಾನುಗಳನ್ನು ವಾಪಸ್ ಅವ್ರಿಗೆ ಕೊಡಬೇಡ್ರಿ, ಅವು ನಿಮ್ಮ ಹತ್ರನೇ ಇರಲಿ. ನಿಮ್ಮ ಚೇರ್ ಮೇಲೆ ಹೋಗಿ ನೀವು ಆಸೀನರಾಗಬೇಕು ವಿದ್ಯಾರ್ಥಿಗಳು. ಎಸ್, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಹೋಗಬೇಕು. ತಾಯಂದಿರು ಅಷ್ಟೇ ಕುಳಿತುಕೊಳ್ಬೇಕು. ಪ್ರಶಸ್ತಿ ಪತ್ರ ವಿತರಣೆ ಆಗ್ತಾ ಇವೆ. ಎಸ್, ಮಕ್ಕಳಿಂದನೇ ಅವುಗಳ ವಿತರಣೆ ಆಗ್ತವೆ. ದಯವಿಟ್ಟು ಸ್ವಲ್ಪ ಮಕ್ಕಳು ಎದ್ದು ನಿಂತ್ಕೋಬೇಕು. ತಾಯಂದಿರು ಕುಳಿತುಕೊಳ್ಬೇಕು. ತಾಯಂದಿರು ಅಲ್ಲೇ ಕುಳಿತುಕೊಳ್ರಿ, ಮಕ್ಕಳು ಸ್ವಲ್ಪ ಎದ್ದು ನಿಂತ್ಕೊಳ್ರಿ. ಆ ಪ್ರಶಸ್ತಿ ಪತ್ರಗಳು ಮಕ್ಕಳು ವಿತರಣೆ ಮಾಡ್ತಾ ಇವೆ ತಾಯಂದಿರಿಗೆ. ಬೆಸ್ಟ್ ಮಾಮ್ ಅನ್ನುವಂಥ ಒಂದು ಅವಾರ್ಡನ್ನು, ಒಂದು ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯ ವತಿಯಿಂದ ಕೊಡ್ತಾ ಇದ್ದೀವಿ. ಸೂಪರ್ ಮಾಮ್ ಅಂತಕ್ಕಂಥದ್ದು ಆ ಒಂದು ಅವಾರ್ಡ್, ಅದು ಲ್ಯಾಮಿನೇಷನ್ ಆಗಿರತಕ್ಕಂಥದ್ದು, ಬಹುಕಾಲದವರೆಗೆ ಬಾಳಿಕೆ ಬರುವಂಥ ವಸ್ತು. ಎಲ್ಲ ಮಕ್ಕಳು ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಆ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು. ಎಸ್,
ಎಸ್ ವಿದ್ಯಾರ್ಥಿಗಳು, ಎಲ್ಲರಿಗೆ ಪ್ರಶಸ್ತಿ ಪತ್ರಗಳು ಮುಟ್ಟಿದವ ತಲುಪಿರಬಹುದು ಮೋಸ್ಟ್ಲಿಯಾಗಿ. ಯಾರಿಗೆ ಇನ್ನೂ ಪ್ರಶಸ್ತಿ ಪತ್ರ ಲಭಿಸಿಲ್ಲ ಅವರು ಬೇಗನೆ ಆ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಳ್ಬೇಕು. ತಾಯಿಗೆ ಎದ್ದು ನಿಂದ್ರಿಸ್ಲಿಕ್ಕೆ ಹೋಗಬೇಡ್ರಿ. ಆ ಪ್ರಶಸ್ತಿ ಪತ್ರಗಳನ್ನು ನಿಮ್ಮ ತಾಯಿಯ ಎರಡೂ ಹಸ್ತಕ್ಕೆ ವರ್ಗಾಂತರಿಸಿ ಅವುಗಳನ್ನು ಕೊಡಬೇಕು. ಪುಟಿ ಎರಡೂ ಕೈ ಹಿಡಿ ಅಂತ ಹೇಳಿದ್ನಲ್ಲ, ಎರಡೂ ಕೈ ಹಿಡಿದು ತಾಯಿಯ ಎರಡೂ ಕೈಯಲ್ಲೇ ಒಪ್ಪಿಸ್ಬೇಕು. ಒಂದು ಕೈಯಾಗಿ ಹಿಡಿಬೇಡ್ರಿ. ನೀವು ಭಾಳ ಒಂಟು ಕೈಯಾಗಿ ಹಿಡಿತೀರಿ, ನಾ ಭಾಳ ಸಲ ನೋಡ್ತಿರ್ತೀನಿ ನಿಮಗೆ. ಯಾವಾಗಲೂ ಎರಡೂ ಕೈಗಳನ್ನು ಜೋಡಿಸಿ ಪ್ರಶಸ್ತಿ ಪತ್ರವನ್ನು ಹಿಡಿಬೇಕು. ನಿಮ್ಮ ತಾಯಿಯ ಎರಡೂ ಕೈಯಲ್ಲಿ ಪ್ರಶಸ್ತಿ ಪತ್ರಗಳನ್ನು ಕೊಡಬೇಕು. ಸಿಂಗಲ್ ಹ್ಯಾಂಡ್ ಯೂಸ್ ಮಾಡಬಾರ್ದು ದಯವಿಟ್ಟು. ಹಾಗೂ ಶಿಕ್ಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿತ್ತು. ಯಾಕಂದರೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಉಳಿಯುವುದೇ ಕಷ್ಟ ಆಗಿದೆ. ಅದು ಏನಾದರೂ ಅಲ್ಪ ಸ್ವಲ್ಪ ಉಳಿದಿದೆ ಅಂದರೆ ಅದು ಹೆಣ್ಮಕ್ಕಳಿಂದ ಮಾತ್ರ. ಹೆಣ್ಮಕ್ಕಳು ಅದನ್ನು ಸ್ವಲ್ಪ ಉಳಿಸ್ಕೊಂಡು ಬಂದಿದ್ದಾರಂತ ಇಲ್ಲಿವರೆಗೆ ಇನ್ನೂ ಸ್ವಲ್ಪ ಸಂಸ್ಕೃತಿ ಉಳಿದಿದೆ. ನಮ್ಮ ದೇಶ ಪುರಾತನ ಕಾಲದಿಂದಲೂ ಎಲ್ಲ ದೇಶಗಳು ಇನ್ನೂ ಅನಾಗರಿಕ ಪರಿಸ್ಥಿತಿಯಲ್ಲಿದ್ದಾಗ ನಾವು ಸುಸಂಸ್ಕೃತ ದೇಶ ಅಂತ ಅನಿಸ್ಕೊಂಡಿದ್ದೆವು. ಜಗತ್ತಿಗೆ ಭಾಳಷ್ಟು ಕೊಡುಗೆಯನ್ನು ಭಾರತ ಕೊಟ್ಟಿದೆ. ನಮ್ಮ ಸುಶ್ರುತ ಮುನಿಗಳು, ಚರಕ ಮುನಿಗಳು, ವ್ಯಾಸರು, ಆರ್ಯಭಟ ಅವರು, ಸಾಕಷ್ಟು ಜನ ಜಗತ್ತಿಗೆ ಭಾಳಷ್ಟು ಕಾಣಿಕೆಗಳನ್ನು ಕೊಟ್ಟಿದ್ದಾರೆ, ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ಇತ್ತಿತ್ತಲಾಗಿ ಯುರೋಪ್ ಖಂಡದ ಜನ ಸ್ವಲ್ಪ ತಮ್ಮ ಪ್ರಚಾರವನ್ನು ಹೆಚ್ಚು ಮಾಡಿಕೊಂಡು ನಾವೇ ಶ್ರೇಷ್ಠರು ಅನ್ನುವಂಥ ಭಾವನೆ ಜಗತ್ತಿನಲ್ಲಿ ಮೂಡೋ ಹಾಗೆ ಮಾಡಿದರು. ಅದಕ್ಕೆ ಸ್ವಲ್ಪ ತಡೆ ಹಾಕಿದವರಂದರೆ ನಮ್ಮ ಸ್ವಾಮಿ ವಿವೇಕಾನಂದರು. ಚಿಕಾಗೋದ ತಮ್ಮ ಭಾಷಣದಲ್ಲಿ ಜಗತ್ತಿನ ಎಲ್ಲ ಸಂಸ್ಕೃತಿ, ಎಲ್ಲ ಧರ್ಮಗಳಿಗೂ ಮೂಲ ಧರ್ಮ ಆದಂಥ ಈ ನಮ್ಮ ಭಾರತೀಯ ಸಂಸ್ಕೃತಿ ಏನದಲ್ಲ, ಇದನ್ನು ಮರ್ತಿದ್ದಾರೆ ಜನ ಅನ್ನೋ ಮಾತನ್ನು ಎಚ್ಚರಿಕೆ ಗಂಟೆಯಾಗಿ ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಆದರೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳ ಆ ಕೆಲಸವನ್ನು ಮಾಡಬೇಕಾಗಿದೆ. ಮಕ್ಕಳಲ್ಲಿ ತಾಯಿಯ ಬಗ್ಗೆ ಒಂದು ಗೌರವ ಹುಟ್ಟಬೇಕು, ತಂದೆ ಬಗ್ಗೆ ಗೌರವ ಹುಟ್ಟಬೇಕು, ಹಿರಿಯರ ಬಗ್ಗೆ ಗೌರವ ಹುಟ್ಟಬೇಕು, ಗುರುಗಳ ಬಗ್ಗೆ ಒಂದು ಗೌರವ ಭಾವನೆ ಇರಬೇಕು. ಅಂದಾಗ ಮಾತ್ರ ಆ ವ್ಯಕ್ತಿ ಸುಸಂಸ್ಕೃತ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ. ನಮ್ಮ ದೇಶ ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಗುರು ಆಗಬೇಕಾದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸುಸಂಸ್ಕೃತ ವ್ಯಕ್ತಿ ಆಗಬೇಕು. ಆ ಒಂದು ಕೆಲಸ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಡಿಬೇಕು. ಮಕ್ಕಳಲ್ಲಿ ಈ ಭಾವನೆ ಬರಬೇಕು. ಮಾತಾಡೋ ಮುಂದೆ ಹುಡುಗಿಯರೇ ಹೆಚ್ಚು ಮಾತಾಡಿದ್ರು, ಹುಡುಗರು ಮುಂದೆ ಬರಲಿಲ್ಲ. ರಾಜಶ್ರೀ ಮೇಡಮ್ ಅವರು ಮುಂದಿನ ಫಂಕ್ಷನ್ದಲ್ಲಿ ವಿದ್ಯಾರ್ಥಿಗಳೇ ನೀವು ಭಾಗವಹಿಸ್ಬೇಕು ಅನ್ನೋದು ಮಾತು ನಿಮ್ಗೆ ಕಿವಿ ಮಾತು ಹೇಳಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಅದನ್ನು ನೆನಪು ಹಿಡಿಬೇಕು ಮುಂದಿನ ಇದರಲ್ಲಿ. ಮತ್ತು ಇನ್ನೂ ಒಂದು, ಭಾಷಣ ಮಾಡೋ ಮುಂದೆ ವಿದ್ಯಾರ್ಥಿಗಳು ನನ್ನ ಗೆಳತಿಯರೇ ಮತ್ತು ಗೆಳೆಯರೇ ಅಂತ ಭಾಷಣ ಮಾಡ್ತಿದ್ರು. ಆ ಶಬ್ದದ ಬದಲಾಗಿ ನನ್ನ ಸಹೋದರಿಯರೇ ಮತ್ತು ಸಹೋದರರೇ ಅಂತಂದಿದ್ರೆ ಭಾಳ ಹೃದಯಕ್ಕೆ ಹೋಗಿ ಮುಡ್ತದೆ, ಹೃದಯ ಸ್ಪರ್ಶಿ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರಿಗೆ ಸಿಕ್ಕಂಥ 5 ನಿಮಿಷ ಚಿಕಾಗೋ ಭಾಷಣದಲ್ಲಿ ಮೊಟ್ಟ ಮೊದಲನೇ ಶಬ್ದ ಮೈ ಅಮೇರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದ್ದು ಹಿಂದಿ ಎಷ್ಟೋ ಜನ ಮಹಾನ್ ವಿದ್ವಾಂಸರು ಮಾತಾಡಿದ್ರು, ಯಾರೂ ಚಪ್ಪಾಳೆ ತಟ್ಟಲಿಲ್ಲ. ಸ್ವಾಮಿ ವಿವೇಕಾನಂದರು ಮೈ ಅಮೇರಿಕನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದ ಮಾತು ಎಲ್ಲರ ಹೃದಯಕ್ಕೆ ತಟ್ಟಿತು. ಹಾಗೆ ಆ ಬಾಂಧವ್ಯ ಬೆಳೀತಾ ಇದೆ. ಸಹೋದರ ಸಹೋದರಿಯರು ಅನ್ನುವಂಥ ಭಾವನೆ ನೀವು ಬೆಳೆಸ್ಕೊಂಡ್ರೆ ಇವರು ನಮ್ಮವರು ಅನ್ನುವಂಥ ಭಾವನೆ ಬರ್ತಾ ಇದೆ. ಹುಟ್ಟಿನಿಂದ ಸಾಯುವವರೆಗೆ ಮನುಷ್ಯ ಕಲಿಬೇಕಾಗ್ತದೆ. ಕಲಿಯುವುದಕ್ಕೆ ಕೊನೆ ಇಲ್ಲ ಎಂದು
ಪ್ರತಿಯೊಂದು ದಿವಸ ನಾವು ಹೊಸದನ್ನು ಕಲಿಬೇಕಾಗ್ತದೆ, ಪ್ರತಿಯೊಂದು ದಿವಸ ಒಳ್ಳೆಯದನ್ನು ಕಲಿಬೇಕಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಆಸ್ತಿ ಆಗಬೇಕು, ಜೊತೆಗೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು, ದೇಶಕ್ಕೂ ಕೂಡ ಒಳ್ಳೆಯ ಪ್ರಜೆಗಳಾಗಬೇಕನ್ನುವಂಥ ಉದ್ದೇಶದಿಂದ ನಾವು ಶಿಕ್ಷಣ ಸಂಸ್ಥೆಯನ್ನು ತೆಗೆದಿದ್ದೇವೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು, ತಾಯಂದಿರು, ತಂದೆಯರು ನಿಮ್ಮ ಮಕ್ಕಳಿಗೆ ಪ್ರತಿ ದಿವಸ ಈ ಒಂದು ಭಾವನೆ ಬರುವ ಹಾಗೆ ಮನೆಯಲ್ಲಿ ತಿದ್ದಿ ತೀಡಬೇಕು. ವಿದ್ಯಾರ್ಥಿಗಳು ಸ್ಕೂಲ್ ಕಾಲೇಜಿನಲ್ಲಿರೋದು ಕೇವಲ 8 ತಾಸು ಮಾತ್ರ, ಉಳಿದ 16 ತಾಸು ನಿಮ್ಮ ಜೊತೆಗೆ ಇರ್ತಾ ಇದ್ದಾರೆ. ಅದಕ್ಕೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂದದ್ದು ಅದಕ್ಕೆ. ಮನೆಯಲ್ಲಿ ಎಷ್ಟು ಸಂಸ್ಕೃತಿಯನ್ನು ನೀವು ಬೆಳೆಸ್ತೀರಿ, ಆ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ಸುಸಂಸ್ಕೃತನಾಗಿ ಬೆಳೀತಾ ಇದ್ದಾನೆ, ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗ್ತದೆ, ಸುಸಂಸ್ಕೃತವಾದಂಥ ದೇಶ ನಿರ್ಮಾಣ ಆಗ್ತಾಯಿದೆ. ಅದಕ್ಕೆ ತಾವೆಲ್ಲರೂ ಇವತ್ತಿನ ಈ ಫಂಕ್ಷನ್ ಏನಾಯಿತು, ಈ ಕಾರ್ಯಕ್ರಮದಿಂದಾಗಿ ನೀವು ಕೂಡ ನಿಮ್ಮದೇ ಆದಂಥ ಕರ್ತವ್ಯಗಳದಾವೆ. ಪ್ರತಿ ಸಲ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಜಾಣರಾಗಬೇಕಾದ್ರೆ ಶಿಕ್ಷಕರದ್ದು ಎಷ್ಟು ಕರ್ತವ್ಯ ಅದ ಅಷ್ಟೇ ಕರ್ತವ್ಯ ಪೇರೆಂಟ್ಸ್ದು ಇದೆ. ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಓದ್ತಾ ಇದ್ದಾರಲ್ಲ ಮಕ್ಕಳು ನೋಡಬೇಕು, ಯಾರ ಜೊತೆಗೆ ಅವರು ಸಂಬಂಧ ಇಟ್ಕೊಂಡಿದ್ದಾರೆ, ಯಾರ ಜೊತೆಗೆ ಬರೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಬರೀ ಮೊಬೈಲ್ ತೊಗೊಂಡು ಕೂಡ್ತಾರೋ, ಟಿ ವಿ ನೋಡ್ತಾರೋ, ಓದ್ತಾರೋ ಇಲ್ಲೋ. ತಂದೆ ತಾಯಿಗಳು ಎಷ್ಟೋ ಜನ ಕಲಿತವ್ರಿಲ್ಲ, ಆದರೆ ನಿಮ್ಮ ಮಕ್ಕಳಿಗೆ ನೀವು ಬರಲಿಕ್ಕೆ ಹಚ್ಚಿದ್ರೆ ನಿಮ್ಮ ಮಕ್ಕಳು ಹೇಗೆ ಬರೀತಾರೆ ಅನ್ನೋದು ಗೊತ್ತಾಗ್ತದೆ ನಿಮಗೆ. ಓದು ಬರಹ ಬರಲಿಕ್ಕಿಲ್ಲ ನಿಮಗೆ, ಆದರೆ ನಿಮ್ಮ ಮಕ್ಕಳು ಹೇಗೆ ಶುದ್ಧವಾಗಿ ಬರಿತಾ ಇದ್ದಾರೋ ಇಲ್ಲ ಅಂತ ಅನ್ನೋದು ಆಗ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮ ಇದು ಸಾಂಕೇತಿಕವಾಗಿತ್ತು ಅಷ್ಟೇ, ಒಂದು ನಿಮಗೆ ಹೇಳಿಕೊಡೋ ಸಲುವಾಗಿ. ಈ ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆಯವರು ಆಗ್ತಾ ಇದ್ದಾರೆ ಅಂತನೂ ಒಂದು ಭಾವನೆ ನಿಮ್ಮಲ್ಲಿ ಬರಲಿ ಅಂತನ್ನೋ ಸಲುವಾಗಿ ನಮ್ಮ ಪಾಟೀಲ್ ಮೇಡಮ್ ಅವರು ಇವತ್ತು ಗುರುಪೌರ್ಣಿಮೆ ದಿವಸ ಈ ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಇದರ ಉಪಯೋಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆಗಬೇಕು ಅನ್ನೋದು ನಮ್ಮ ಬಯಕೆ. ಅದಕ್ಕೆ ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸ್ರಿ, ಒಳ್ಳೆಯತನವನ್ನು ಹೇಳಿಕೊಡ್ರಿ, ಹಿರಿಯರಿಗೆ ಗೌರವ ಕೊಡುವುದನ್ನು ಹೇಳಿಕೊಡ್ರಿ. ಈ ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ಒಳ್ಳೆಯವೆ. ಈ ಮುಸ್ಲಿಂ ಸಮಾಜದಲ್ಲಿ ಮನೆಯೊಳಗೆ ಹೇಳಿಕೊಡ್ತಾ ಇದ್ದಾರೆ, ಡಾಕ್ಟ್ರ್ ಏನಾದರೂ ಭೇಟಿ ಆದರೆ ಅವ್ರ ಪರಿಚಯ ಇರಲಿ ಅಥವಾ ಇರಲೇ ಇರಲಿ, ನಮಸ್ತೆ ಡಾಕ್ಟರ್ ಸಾಬ್ ಅಂತ ಹೇಳಿ. ಯಾಕೆ ಡಾಕ್ಟ್ರ್ ಈಸ್ ಸೆಕೆಂಡ್ ಗಾಡ್. ಅದಕ್ಕೆ ಪರಿಚಯ ಇರಲಿ ಅಥವಾ ಇರದೇ ಇರಲಿ ನಮಸ್ಕಾರ ಹೇಳ್ರಿ ಅವರಿಗೆ. ಒಂದು ಒಳ್ಳೆಯತನ ಬೆಳೀತಾ ಇದೆ ಸಿಖ್ ಸಮುದಾಯದಲ್ಲಿ. ಅವ್ರದ್ದು ಒಳ್ಳೆಯತನ ಅಂದರೆ ನಿಮ್ಮ ಕಣ್ಣು ಮುಂದೆ ಏನಾದರೂ ಅನ್ಯಾಯ ನಡೀತಾ ಇತ್ತು ಅಂದರೆ ಅದನ್ನು ಎದುರಿಸ್ರಿ ಅಂತ, ಪ್ರತಿಭಟಿಸ್ರಿ ಅಂತ. ಆ ಗುಣ ಬೆಳೆಸ್ಕೋಬೇಕು ಮಕ್ಕಳು. ಅದಕ್ಕಾಗಿ ಪ್ರತಿ ದಿವಸ ಪ್ರತಿ ಕ್ಷಣವೂ ಕೂಡ ಒಳ್ಳೆಯತನ ಕಲಿಬೇಕಾಗಿದೆ. ಅಂದಾಗ ಮಾತ್ರ ನಮ್ಮ ದೇಶ ಜಗತ್ತಿಗೆ ಆಧ್ಯಾತ್ಮ ಗುರು ಆಗಲಿಕ್ಕೆ ಶಕ್ಯ ಇದೆ. ಅದಕ್ಕೆ ನೀವೆಲ್ಲರೂ ಇದರಲ್ಲಿ ಸಹಕರಿಸ್ತೀರಿ, ನಿಮ್ಮ ಮಕ್ಕಳನ್ನು ಒಳ್ಳೆಯವರನ್ನಾಗಿ ಬೆಳೆಸಲಿಕ್ಕೆ ಸಹಕಾರಿ ಆಗ್ತೀರಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.